ಇವತ್ತು ಯಾವ ಸಂಡೆ? ಪಾಮ್ ಸಂಡೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಲಾಸ್ಟ್ ಡೇಸ್ ಇವು. ಲಾಸ್ಟ್ ಪ್ರಯಾಣ ಮಾಡ್ತಾನೆ ಯೆರೂಸಲೇಮಿಗೆ. ಇವಾಗ ಯೆರೂಸಲೇಮಿಗೆ ಬಂದು ನಮ್ಮೆಲ್ಲರ ಸಲುವಾಗಿ ತನ್ನ ಒಂದು ಪ್ರಾಣನ ಕೊಡ್ತಾನೆ. ಈ ಯೆರೂಸಲೇಮಿಗೆ ಬರುವಂತ ಈ ಕತ್ತೆ ಮೇಲೆ ಯೇಸು ಸ್ವಾಮಿ ಬರೋದನ್ನ ಎಲ್ಲ ಸುವಾರ್ತೆನಲ್ಲಿ ಕೂಡ ಬರೆಯಲ್ಪಟ್ಟೈತೆ. ನಾವು ಇವತ್ತು ಮತ್ತಾಯ ಸುವಾರ್ತೆನ ನಾವು ನೋಡೋಣ. ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನವರೆಗೆ ನಾವು ನೋಡಿದ್ರೆ ಈ ಸಂದರ್ಭ ನಮಗೆ ಕಾಣುತ್ತದೆ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆಥೆಸ್ದೆಗೆ ಬಂದಾಗ ಯೇಸು ಇಬ್ಬರ ಶಿಷ್ಯರನ್ನು ಕರೆದು, ನಿಮ್ಮ ಎದುರಿಗಿರುವ ಅಲ್ಲಿಗೆ ಹೋಗಿ ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಿದುಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕೆಂದು ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿದನು. ಈ ಮಾತು ಯೇಸು ಸ್ವಾಮಿ ಕತ್ತೆ ಮರೆ ಮೇಲೆ ಬರ್ತಾನಂತೇಳಿ 500 ವರ್ಷ ಹಿಂದೆನೆ, ಇನ್ನ ಯೇಸು ಸ್ವಾಮಿ ಹುಟ್ಟಕ್ಕಿನ್ನ 500 ವರ್ಷ ಹಿಂದೆನೆ ಒಂದು ಪ್ರವಾದಿ ಹೇಳೋಣ. ಏನಂತ? ಈಗ ನಿಮ್ ಸಲ ಒಬ್ಬ ರಾಜನು ಬರ್ತದನ, ಆ ರಾಜನು ಹೆಂಗ್ ಬರ್ತಾನಪ್ಪ ಅಂತ ಹೇಳಿದ್ರೆ ಕತ್ತೆ ಮರೆ ಮೇಲೆ ಬರ್ತಾನ. ಕತ್ತೆ ಮರೆ ಮೇಲೆ ಕುತ್ಕೊಂಡು ಬರ್ತಾನ. ಹಂಗೆ ಯಾರು ಪ್ರವಚಿಸ್ತಾರ ಅಂದ್ರೆ ಪ್ರವಾದಿ ಪ್ರವಚಿಸ್ತಾನ. ಅದನ್ನೇ ಹೇಳ್ತಾನೆ ಇಲ್ಲಿ ಕೆಳಗ ನೋಡ್ರಿ. ಚಿಯೋನು ನಗರಿಯೇ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಈ ಮಾತು ಯಾರು ಹೇಳಾರ? ಜಕರ್ಯ ಪ್ರವಕ್ತ ಹೇಳೋಣ. ಜಕರ್ಯ ಗ್ರಂಥವು 9ನೇ ಅಧ್ಯಾಯದಲ್ಲಿ ಇರ್ತದೆ. ಇದು 9ನೇ ಅಧ್ಯಾಯ 9ನೇ ವಚನದಲ್ಲಿ ಇರ್ತದೆ. ಈ ವಚನನ ಪ್ರವಾದಿ ಹೇಳಿರುವಂತದನ್ನ ದೇವರಲ್ಲಿ ನೆರವೇರಿಸ್ತಾನೆ ಯೇಸು ಸ್ವಾಮಿ. ಅದಕ್ಕೆ ಯೇಸು ಸ್ವಾಮಿ ಏನಂತ ಹೇಳ್ತಾನೆ ಗೊತ್ತಾ? ನಾನು ಧರ್ಮಶಾಸ್ತ್ರನ ಅಳಿಸಕ್ ಬಂದಿಲ್ಲ, ಧರ್ಮಶಾಸ್ತ್ರ ನೆರವೇರ್ಸಕ್ ಬಂದಿನ ಅಂತ ಹೇಳ್ತಾನೆ. ಆಮೇನ್. ಅವಾಗ ಏನೇನ್ ಪ್ರವಕ್ತಗಳು ಪ್ರವಚಿಸರೋ, ದೇವ್ರು ಅವ್ರಿಂದ ಏನ್ ಪ್ರವಚಿಸನೋ ಆ ಪ್ರವಚನಗಳೆಲ್ಲ ಯೇಸು ಸ್ವಾಮಿ ನೆರವೇರಿಸನು. ಒಂದು ಕೂಡ ಪ್ರವಚನ ನೆರವೇರಿಸ್ದಂಗಿಲ್ಲ, ಪ್ರತಿಯೊಂದು ಕೂಡ ನೆರವೇರಿಸನ. ಅದಕ್ಕೆ ಹೇಳ್ತಾನ, ವಾಕ್ಯದಲ್ಲಿ ಒಂದು ಶೂನ್ಯ ಆದ್ರೂ ಕೂಡ ಅಳಿಸಿ ಹೋಗೋದಿಲ್ಲ, ಗತಿಸಿ ಹೋಗೋದಿಲ್ಲ, ಅವೆಲ್ಲ ನೆರವೇರಿಸಲ್ಪಡ್ತಾವ. ಯೇಸು ಸ್ವಾಮಿ ಕೂಡ ಅದನ್ನೇ ಮಾಡೋಣ. ನೋಡ್ರಿ ಕೆಳಗ, ದಾವೀದು ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ಆಮೇನ್. ಅಲ್ಲಿ ಯೇಸು ಸ್ವಾಮಿ ಅಲ್ಲಿಗೆ ಹೋಗ್ರಿ, ನಿಮ್ ಎದುರಿಗೆ ಒಂದು ಊರ್ ಇರ್ತತೆ, ಆ ಊರ್ನಾಗ ಹೋಗ್ರಿ. ಹೋದಾಗ ಅವನ ಮನೆ ಮುಂದೆ ಕತ್ತೆ ಮರಿ ಕಟ್ಟಾಗಿರ್ತಾರ. ನೀವು ಹೋಗಿ ಅದನ್ನ ಬಿಡಿಸ್ಕೊಂಬರ್ರಿ. ಆ ಬಿಡಿಸ್ಕೊಂಬರುವಾಗ ಆ ಓನರ್ ಕೇಳ್ತಾನ, ಎದಕ್ ಬಿಡಿಸ್ತೇವ್ರ ಅಂತ ಕೇಳ್ತಾನ. ಅವ್ನು ಹೇಳ್ರಿ ಸ್ವಾಮಿಗೆ ಬೇಕಂತ ಹೇಳ್ರಿ, ಅವನು ಬಿಟ್ಟು ಕಳಿಸ್ತಾನ ಅಂತ ಹೇಳ್ತಾನ. ಇವ್ರು ಹೋಗ್ತಾರ, ಸೀದಾ ಹೋದ್ರೆ ಅಲ್ಲಿ ಕತ್ತೆ ಮರಿ ಕಟ್ಟೈತೆ ಅಂತೇಳಿ ಯೇಸು ಸ್ವಾಮಿ ಹೇಳ್ದಾಗ ಹೋಗಿ ನೋಡಿದಾಗ ಅಲ್ಲಿ ಕಟ್ಟಿದಾಗ ಅವ್ರು ಬಿಚ್ತಾಗಿರುವಾಗ ಅವ್ನು ಬಂದು ಕೇಳ್ತಾನ, ಸೇಮ್ ಯೇಸು ಸ್ವಾಮಿ ಏನ್ ಹೇಳನೋ ಅದೇ ರೀತಿಯೆಲ್ಲ ಕೇಳ್ತಾನ. ಎದು ಬಿಸ್ತದೀನಿ ಅಂತ ಕೇಳ್ತಾನ. ಸ್ವಾಮಿ ಅವ್ರಿಗೆ ಬೇಕಂತ ಅಂತ ಹೇಳ್ತಾನೆ. ಸರಿ ತಗೊಂಡೋಗ್ರಿ ಅಂತ ಹೇಳ್ತಾನೆ. ತಗೊಂಡು ಬರ್ತಾರ. ತಗೊಂಡು ಬಂದಾಗ ತಾನೇನ್ ಮಾಡ್ತಾನೆ ಯೇಸು ಸ್ವಾಮಿ? ಅದ್ರ ಮೇಲೆ ಕುತ್ಕೊಂಡು ಇವಾಗ ಯೆರೂಸಲೇಮಿಗೆ ಎಂಟ್ರಿ ಮಾಡ್ತಿರುವಾಗ ಅಲ್ಲಿ ಇರೋರೆಲ್ಲರೂ ಏನ್ ಮಾಡ್ತಾರಂದ್ರೆ, ರಾಜನು ಬರ್ತದನ ಅಂತೇಳಿ ಬಟ್ಟೆಗಳೆಲ್ಲ ತಗೊಂಡು ಕೆಳಗೆ ಹಾಚಿ ಈ ಖರ್ಜೂರ ಗಿಡಗಳು ಹಿಡ್ಕೊಂಡು ಸ್ವಾಗತಿಸ್ತದರ. ದಾವೀದು ಕುಮಾರನಿಗೆ ಜಯ, ಕರ್ತನ ಹೆಸರಲ್ಲಿ ಬರೋವನಿಗೆ ಜಯ ಅಂತೇಳಿ ಅವ್ರು ಹೆಂಗ ಆರಾಧಿಸ್ತಾರಂದ್ರೆ ಫುಲ್ ಸಂತೋಷವಾಗಿ ಆನಂದಕರವಾಗಿ ಆತನ ಸ್ವಾಗತಿಸ್ತದಾರ. ಏನಂತ ಸ್ವಾಗತಿಸ್ತಾನ? ನಮ್ ರಾಜನು ಬರ್ತಾನೆ ಅಂತೇಳಿ ಸ್ವಾಗತಿಸ್ತಿರುವಾಗ ಸರಿ ಇವ್ರು ನೋಡಿ, ಇವ್ರು ಮಾಡ್ತಿರೋ ಆರ್ಭಾಟನ ನೋಡಿ ಅಲ್ಲಿ ಸುತ್ತಮುತ್ತಿರೋರು ಎಲ್ಲರೂ ಕೂಡ ಬರ್ತದಾರ. ಏನ್ ಇಷ್ಟು ಆರ್ಭಾಟ ಐತೆ, ಏನಿದೆ ಅಂದ್ರೆ ರಾಜನು ಬರ್ತದನ, ನಮ್ಮನ್ನ ಆಳುವಂತ ರಾಜನು ಬರ್ತದನ ಅಂತೇಳಿ ಇವರೆಲ್ಲರೂ ನಿಂತ್ಕೊಂಡು ಆರಾಧಿಸ್ತಿರ್ತಾರ. ಹೆಂಗೆ ಹೇಳ್ತಾರೆ ಸ್ವಸ್ಥತೆಗಳು ಮಾಡೋಣ, ನಮ್ಮ ಕಣ್ಣು ಮುಂದೆ ಅದ್ಭುತ ಕಾರ್ಯಗಳು ಮಾಡೋಣ, ಆಶ್ಚರ್ಯ ಕಾರ್ಯಗಳು ಮಾಡೋಣ, ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟಣ, ಕಾಲಿಲ್ದವ್ರಿಗೆ ಕಾಲು ಕೊಟ್ಟಣ, ಸತ್ತವ್ರನ್ನ ಎದ್ದಾಳ್ಸೋಣ. ಇವೆಲ್ಲ ನಾವು ನೋಡಿವಿ.
ಇವರೆಲ್ಲ ಸಾಕ್ಷಿ ಹೇಳ್ತಾರ. ಆ ಸಾಕ್ಷಿನ ನೋಡಿ ಎಲ್ಲರೂ ಕೂಡ ಬಂದು ಬೇರೆಯವರು ಕೂಡ ಅಲ್ಲಿ ಕೂಡಿ ಅದು ಸ್ವಾಗತಿಸ್ತಾರ. ಇದೇ ಮಾತು ಯೇಸು ಸ್ವಾಮಿ ಒಂದ್ ಸಮಯದಲ್ಲಿ ಯೇಸು ಸ್ವಾಮಿ ಸ್ವಾರ್ಥ ಹೇಳಿ ಅಲ್ಲಿ ಬಂದಿರೋರನ್ನ ಸ್ವಸ್ಥಪಡಿಸಿ ಕಳಿಸ್ತಿರುವಾಗ ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ತಾರ ಅಲ್ಲಿ ಹೋಗ್ತಿರ್ತಾರೆ. ಇವರು ಜನ ಗುಂಪು ಗುಂಪು ಹೋಗ್ತಿರ್ತಾರ. ಅವಾಗ ಯೇಸು ಸ್ವಾಮಿ ಹೇಳ್ತಾನ, ಇವ್ರು ಇಷ್ಟು ಗುಂಪು ಗುಂಪಾಗಿ ಬರ್ತಾರಲ್ಲ ನಾನು ಹಿಂದೆ, ನಾನು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತಾವ್ರಿ ಇವರು, ಯಾಕೆ ಬರ್ತಾವ್ರ ಗೊತ್ತಾ ಅಂತ ಕೇಳ್ತಾನ ಶಿಷ್ಯರಿಗೆ. ಯಾಕೆ ಬರ್ತಾವ್ರಯ್ಯ, ನಿನ್ ಸಲುವಾಗ ಬರ್ತಾವ್ರಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನ, ನನ್ನ ಸಲುವಾಗ ಬರವಲ್ರಿ ಇವರು, ನಾನು 5,000 ಮಂದಿಗೆ ಆಹಾರ ಇಟ್ಟಿನಿ, ಅವಾಗ ಏನಾಯ್ತಿಲ್ಲ ಅದನ್ನ ನೋಡಿ ಇವರು ಬರ್ತದಾರ ಅಂತ ಹೇಳ್ತಾನ. ಅಂದ್ರೆ ಇವರು ಹೆಂಗ ಹಿಂಬಾಲಿಸ್ತದಾರ ಅಂದ್ರೆ, ಆ ಕಡೆ ಅವಾಗ ಅವ್ರು ಬರೋರು ಹೆಂಗ್ ಹಿಂಬಾಲಿಸ್ತಿದ್ರ ಅಂದ್ರೆ, ಯೇಸು ಸ್ವಾಮಿ ಏನೋ ಕೊಡ್ತಾನ, ಯೇಸು ಸ್ವಾಮಿ ಏನೋ ಸಿಗ್ತದೆ ಅಂತೇಳಿ ಬಂದಾರ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವಾಗ ಇಲ್ಲಿ ಕೂಡ ಇವ್ರು ಏನ್ ಮಾಡ್ತಾರ ಗೊತ್ತಾ, ಯೇಸು ಸ್ವಾಮಿ ಆರಾಧಿಸ್ತಾರ, ರಾಜನು ಬರ್ತಾರ ಅಂತ ಅಂತಾರ. ಅಂತಿದ್ರು ಕೂಡ ಇವ್ರು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇಲ್ಲೇ ನೋಡ್ರಿ, ಕೆಳಗ 11ನೇ ವಚನದಲ್ಲಿ ಏನಂತ, ನಾಳೆ ಅಂತ ಏನಂತ ಹೇಳ್ತಾರೆ, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಲ್ಲಿ ಬರೋನಿಗೆ ಜಯ ಆಶೀರ್ವಾದ ಅಂತ ಹೇಳ್ತಾರೆ. ಯಾರು ಹೇಳ್ತಾರ? ಇವರೇ ಹೇಳ್ತಾರೆ, ಸಾಕ್ಷಿ ನೋಡಿದಾರೆ ಹೇಳ್ತಾರ. ಅಂದ್ರೆ ಏನು, ದೇವರ ಕುಮಾರನೇ ಬರ್ತದನ, ದೇವರೇ ಬರ್ತದನ ಅಂತೇಳಿ ಹೇಳಾರ. ಬಗ್ಲಿ ಬಂದವರು ಕೇಳ್ತಾರೆ, ಎದಕ್ ನೀವು ಹಿಂಗ ಗದ್ದಲ ಆಗತ್ತ ಅಂತ ಕೇಳಿದಾಗ ಅವ್ರ ಮಾತು ಏನಂತ ಹೇಳ್ತಾರ, ಜನರ ಗುಂಪಿನವರು ಈತನು ಆ ಪ್ರವಾದಿ ಏನಂತ ಹೇಳ್ತಾರ, ಪ್ರವಾದಿ ಅಂತ ಹೇಳ್ತಾರ. ಅರೆ ಮ್ಯಾಲೇನೆ ನೀವು ಸ್ತುತಿಸಿರಲ್ಲ, ಆತನ ದೇವಕುಮಾರನಂತ ಸ್ತುತಿಸಿರಿ, ಆತನ ರಾಜನಂತ ಸ್ತುತಿಸಿರಿ, ಆತನು ನಮ್ಮ ರಕ್ಷಕನಂತ ಸ್ತುತಿಸಿರಿ, ನೀವು ಇಷ್ಟೆಲ್ಲ ಸ್ತುತಿಸ್ತಾ ಇದೀರಿ. ಯಾರನ್ನ ಕೇಳಿದಾಗ ಏನಂತ ಹೇಳ್ತಾರ ಇವ್ರು, ಪ್ರವಾದಿ ಅಂತ ಹೇಳ್ತಾರ. ಯಾರು ಹೇಳ್ತಾರ? ಬ್ಯಾರ ಹೇಳ್ತಾರ, ಸ್ತುತಿಸೋರ ಹೇಳ್ತಾರ. ಸರಿಯಾದ ಅವಗಾಹನ ಇಲ್ಲ ಇವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ಸಾಕ್ಷಿ ಹೇಳ್ತದಾರ, ಸ್ವಸ್ಥತೆ ಮಾಡಿದ್ದು ಹೇಳ್ತದಾರ, ಅದ್ಭುತ ಕಾರ್ಯಗಳು ಮಾಡಿದ್ದು ಹೇಳ್ತದಾರ, ಸತ್ತವ್ರನ್ನ ಎದ್ದೇಳ್ಸೋದು ಹೇಳ್ತದಾರ, ಎಲ್ಲ ಸಾಕ್ಷಿಗಳು ಹೇಳ್ತಾ ಇದಾರ. ಆದ್ರೆ ಯೇಸು ಸ್ವಾಮಿ ಬಗ್ಗೆ ಸರಿಯಾದ ಅವಗಾಹನೆ ಇವ್ರಿಗಿಲ್ಲ. ಅವಾಗ ಕೂಡ ಯೇಸು ಸ್ವಾಮಿ ಹೇಳಿರೋದು, ಇವ್ರು ನಾನೆಲ್ಲರೂ ಹಿಂಬಾಲಿಸ್ತಾರ, ಬರ್ತಾರ, ನಾನೇನೋ ಕೊಡ್ತೀನಂತ ಬರ್ತಾರ ತಪ್ಪ, ನಾನೇನಂತ ಸರಿಯಾಗಿ ಇವ್ರಿಗೆ ಅರ್ಥನೇ ಆಗಿಲ್ಲ. ಭಾರಿ ಮಂದಿ ಕೂಡ ಕ್ರೈಸ್ತವನಲ್ಲಿ ಬರಬೇಕಂದ್ರೆ ಯೇಸು ಸ್ವಾಮಿತಲ್ಲಿ ಹೋದ್ರೆ ನಮ್ಗೆ ಏನಾರು ಮೇಲಾಗ್ತದೆ, ಯೇಸು ಸ್ವಾಮಿತಲ್ಲಿ ಬಂದ್ರೆ ನಮ್ಗೆ ಏನೋ ಸ್ವಸ್ಥತೆ ಆಗ್ತದೆ, ಯೇಸು ಸ್ವಾಮಿತಲ್ಲಿ ಬಂದ್ರೆ ನಮ್ಮ ಜೀವಿತಗಳು ಬೇಸಾದವ. ಈ ಅದ್ಭುತಗಳು, ಈ ಆಶ್ಚರ್ಯ ಕಾರ್ಯಗಳು ನೋಡಿನೇ ಬರ್ತಾರ. ಬಂದರೆ ಇಷ್ಟು ಆರ್ಭಟಿಸ್ತದಾರಲ್ಲ, ಇಷ್ಟೆಲ್ಲ ದೇವ್ರು ಸುತ್ತಿಸ್ತಾರಲ್ಲ, ಇಷ್ಟೆಲ್ಲ ಗದ್ದಲ ಮಾಡ್ತಾರಲ್ಲ, ರಾಜನ ಬಂದಾರ ಅಂತೇಳಿ ಲಾಸ್ಟಿಗೆ ಇವರೇ ಏನ್ ಮಾಡ್ತಾರ ಗೊತ್ತಾ, ಯೇಸು ಸ್ವಾಮಿನ ಸಿಲುಬೆಗೆ ಹಾಕಿಸ್ತಾರ. ಯಾರು? ದೇವ್ರನ್ನ ಸ್ತುತಿಸಿರೋರು, ದೇವ್ರನ್ನ ಆರಾಧಿಸಿರೋರು, ದೇವ್ರ ಮಹಿಮೆ ಪಡಿಸಿರೋರು, ದೇವ್ರ ಬಗ್ಗೆ ಸಾಕ್ಷಿ ಹೇಳಿರೋರು ಯಾರಲ್ಲ ಇವರು. ಯೇಸು ಸ್ವಾಮಿ ಬಗ್ಗೆನೇ ಸಾಕ್ಷಿ ಹೇಳ್ಯಾರ, ಕಣ್ಣಾರ ನೋಡಿವಯ್ಯ ಇದನ್ನ ಮಾಡಿರೋ ಅದ್ಭುತ ಕಾರ್ಯಗಳು ಅಂತ ಹೇಳ್ಯಾರ. ಹೇಳಿರೋರೆ, ದೇವ್ರನ್ನ ಸ್ತುತಿಸಿರೋರೆ ತಗೊಂಡೋಗಿ ಏನ್ ಮಾಡ್ಯಾರ, ಸಿಲುಬೆಗೆ ಹಾಕ್ಯಾರ. ಎದಕ್ ಹಾಕ್ಯಾರ? ಅವಾಗ ಸ್ತುತಿಸಿರಲ್ಲ, ಅವಾಗೆಲ್ಲ ಎದಿರಲ್ಲ, ಎದಿವಿ, ಆದ್ರೆ ಸರಿಯಾಗಿ ತಿಳ್ಕೊಂಡಿಲ್ಲ ನಾವು ದೇವ್ರ ಬಗ್ಗೆ. ಭಾರಿ ಮಂದಿ ಕೂಡ ಕ್ರೈಸ್ತವದಲ್ಲಿ ಎದಕ್ ಬರ್ತಾರ ಅಂದ್ರೆ, ಯೇಸು ಸ್ವಾಮಿ ಏನೋ ಕೊಡ್ತಾನಂತ ಬರ್ತಾರ, ಅವ್ನು ನೋಡ್ತಾರ, ಅವ್ರು ಅದೇ ರೀತಿಯಲ್ಲಿ ಹಿಂದೆ ತಿರುಗಿ ಮತ್ತೆ ಹೋಗ್ತಾರ. ಎದಕ್ ಹೋಗ್ತಾರಪ್ಪ ಅಂತ ಹೇಳಿದ್ರೆ, ಅವರು ಯೇಸು ಸ್ವಾಮಿನ ಸರಿಯಾಗಿ ತಿಳ್ಕೊಂಡಿಲ್ಲ, ಸರಿಯಾದ ಅವಗಾಹನ ಅವರಿಗೆ ಇಲ್ಲ. ಇವ್ರು ಅದನ್ನೇ ಹೇಳ್ತಾರೆ, ಸಾಕ್ಷಿ ನೋಡಿ. ಇದನ್ನೇ ಯೋಹಾನ ಸುವಾರ್ತೆದಲ್ಲಿ ಹೋದ್ರಿ 12ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾರೆ ನೋಡು, ಆತರು ಲಾಜರನನ್ನು ಏನ್ ಸಾರ್ತಾರಂತ ಅಲ್ಲಿರೋರು, ಈತ ಲಾಜರ್ ಸತ್ತನಲ್ಲ, ಲಾಜರ್ನ ಎದ್ದಾಳ್ಸನ್ ಈತ. ಅವ್ರು ಕೇಳ್ತಾರ, ಎದಕ್ಕೆ ಇದನ್ನ ಹಂಗ ನೀವು ಆರಾಧಿಸ್ತಾ ಇರಲ್ಲ, ಎದಕ್ ನೀವು ಆರ್ಭಟಿಸ್ತಾ ಇದ್ರ ಅಂದ್ರೆ, ಇವ್ರು ಸಾಕ್ಷಿ ಕೊಡ್ತಾರೆ. ಏನಂತ ಕೊಡ್ತಾರಲ್ಲ, ಏನಂತ ಕೊಡ್ತಾರಂದ್ರೆ, ಲಾಜರು ಸತ್ತಿದ್ದಲ್ಲ, ಲಾಜರ್ ಎದ್ದಾಳ್ಸನ್ ಈತ. ಸಾಕ್ಷಿ ಹೇಳ್ತಾರ, ಇವ್ರು ಹೇಳ್ತಾರ ಲಾಜರ್ ಎದ್ದಾಳ್ಸನ. ಯಾರು ಕೂಡ ಎದಕ್ ಬರ್ತಾರ, ಈ ಸೂಚಕ ಕಾರ್ಯ ಮಾಡಲ್ಲ ಅಂತ ಹೇಳಿ ಹೇಳಿದಾಗ ಅವ್ರು ಕೂಡ ಆತನ ಎದುರ್ಸಕ್ ಬರ್ತಾರ. ಅಂದ್ರೆ ಇವರೇ ಸಾಕ್ಷಿ ಹೇಳಿ, ಇವರೇ ದೇವ್ರನ್ನ ಏನ್ ಮಾಡಾರ ಹೇಳ, ಲಾಸ್ಟ್ಗೆ ಸಿಲುಬೆಗೆ ಹಾಕಾರ. ಭಾರಿ ಮಂದಿ ಹೆಂಗ್ ಬರ್ತಾರ ಅಂದ್ರೆ, ಏನೋ ದೇವ್ರ ತಲೆ ಪಡ್ಕೋಬೇಕು, ಏನೋ ದೇವ್ರ ತಲೆ ನಮಗೆ ಸಿಗುತ್ತದೆ. ಹೆಂಗ ಬರ್ತಾರ ಅಂದ್ರೆ, ಸಾಕ್ಷಿಗಳು ನೋಡ್ತಾರ, ನಮ್ಮದು ಟಿವಿಗಳಿಗೆ ಸಾಕ್ಷಿಗಳು ನಿಂದಿರ್ಸಿರ್ತಾರ, ಹೇಳಿಸ್ತಾರ, ನನಗೆ ಕ್ಯಾನ್ಸರ್ ಇತ್ತು, ದೇವ್ರು ನನಗೆ ಬೇಸ್ ಮಾಡ್ದ,
ಕ್ಯಾನ್ಸರ್ ಸ್ವಸ್ಥತೆ ಆಯ್ತು, ಮಾಡೋದಿಲ್ಲ ಅಂತಲ್ಲ, ದೇವ್ರು ಮಾಡ್ತಾನ. ನನ್ನ ಗಾಯಲಿದ್ದೇನೆ ನಿಮಗೆ ಸ್ವಸ್ಥತೆ ಅಂತ ಹೇಳೋಣ. ಆಮೇನ್, ಹೌದಾ ಇಲ್ಲ? ಆದ್ರೆ ಈ ಸಾಕ್ಷಿಗಳು ನೋಡಿ, ಟಿವಿಗಳಾಗ ನೋಡಿ, ಯಾರೋ ಹೇಳಿದ್ದನ್ನು ಕೇಳಿ ಇವ್ರಿಗೆ ಮೇಲ್ ಮಾಡಲ್ಲ, ನಮಗೆ ಮೇಲ್ ಮಾಡ್ತಾನೆ. ಇವ್ರು ಸ್ವಸ್ಥತೆ ಮಾಡಲ್ಲ, ನಮಗೆ ಸ್ವಸ್ಥತೆ ಮಾಡ್ತಾನ. ಇವ್ರಿಗೆ ಇದು ಕೊಟ್ಟಾನ, ನಮಗೆ ಅದು ಕೊಡ್ತಾನ ಅನ್ನೋ ರೀತಿನಲ್ಲೇ ಬರ್ತಾರ ಯೇಸು ಸ್ವಾಮಿ ತಾಗ. ಬಂದಾಗ ಸರಿ ಬಂದಿರ್ತಾರ, ಸ್ವಲ್ಪ ದಿನ ಪ್ರಯಾಣ ಮಾಡಿದಾಗ ಯೇಸು ಸ್ವಾಮಿ ಇವ್ರು ಏನ್ ಅನ್ಕೊಂಡಿರ್ತಾರ, ಇವ್ರು ಏನ್ ಕೇಳ್ತಿರ್ತಾರ, ಅದನ್ನ ಕೊಟ್ಟಿಲ್ಲ ಅನ್ಕೋ, ಅದು ಆಲಸ್ಯ ಮಾಡದ ಅನ್ಕೋ, ಅದು ಕೊಟ್ಟಿಲ್ಲ ಅನ್ಕೋ, ಏನ್ ಮಾಡ್ತಾರೆ ಹೇಳು? ಅರೇ ನಾವು ಏನ್ ಪ್ರಾರ್ಥನೆ ಮಾಡೋದು ಕೂಡ ಆ ಪ್ರಾರ್ಥನೆಗೆ ಉತ್ತರನೇ ಬರವಲ್ದು, ಇನ್ನೇನ್ ದೇವ್ರಿತ, ನಾವು ಬಂದಿರೋದೇ ಇದೇನೋ ಮಾಡ್ತಾನಂತ, ಇದನ್ನೆಲ್ಲ ಅಷ್ಟು ಶಕ್ತಿ ಐತಂತ. ಮತ್ತೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಈ ಪ್ರಾರ್ಥನೆಗೆ ನಮ್ಗೆ ಉತ್ತರನೇ ಬರವಲ್ದಲ್ಲ. ಅದೇ ಸಮಸ್ಯೆಗಳು ಹಂಗೆ ಅದಾವ, ಅವೇ ಕಣ್ಣೀರು ಹಂಗೆ ಅದಾವ, ಅವೇ ಪ್ರಾಬ್ಲಮ್ಗಳು ಹಂಗೆ ಅದಾವ, ಅವೇ ಬಾಧೆಗಳು ಹಂಗೆ ಅದಾವ. ಇನ್ನ ಇಲ್ಲಿ ಕೂಡ ನಾವಿರೋದು ವ್ಯರ್ಥ ಅನ್ಕೊಂಡು ಭಾರಿ ಮಂದಿ ಹಿಂದೆ ತಿರುಗಿ ಹೋಗೋರದಾರ, ಹೋಗಿರೋರು ಕೂಡ ಇದಾರ. ಎದಕ್ಕೆ ಹೋಗ್ತಾರ? ಯೇಸು ಸ್ವಾಮಿ ಏನೋ ಮಾಡ್ತಾನೆ ಅಂತ ಬಂದಾರ, ಸಾಕ್ಷಿನ ನೋಡಾರ, ಸಾಕ್ಷಿನ ಕೇಳಿ ಬಂದಾರ. ಬಟ್ ಅದು ಅವ್ರ ಜೀವನದಲ್ಲಿ ಆಗಿಲ್ಲ ಅಂದಾಗ ಮತ್ತೆ ಹಿಂದೆ ತಿರುಗಿ ಹೋಗ್ತಾರ. ಎದಕ್ಕೆ ಹೋಗ್ತಾರಂದ್ರೆ ಇವ್ರಿಗೆ ಸರಿಯಾದ ಯೇಸು ಸ್ವಾಮಿ ಬಗ್ಗೆ ಅವಗಾಹನ ಇಲ್ಲ. ನಿಜವಾಗಿ ಯೇಸು ಸ್ವಾಮಿ ಬಗ್ಗೆ ಅವಗಾಹನ ಇದ್ರೆ ವಾಕ್ಯನಾಗ ಏನಂತೈತೆ, ಶೋಧನೆಗಳು ನಿನಗೆ ಬರ್ತಾವ, ಆದ್ರೂ ಕೂಡ ಅದ್ರಾಗಿದ್ದ ನೀನು ತಪ್ಪಿಸ್ತೀನಿ ಅಂದ. ಆಮೇನ್. ಆಲಸ್ಯ ಆದ್ರೂ ಕೂಡ ಆಶ್ಚರ್ಯ ಕಾರ್ಯ ಮಾಡ್ತೀನಿ ಅಂತ ಹೇಳೋಣ. ಅರೆ ನನ್ನ ದೇವ್ರೇ ಹೇಳನಲ್ಲ, ನನಗೆ ಶೋಧನೆಗಳು ಬರ್ತಾವ, ಶೋಧನೆಗಳಿದ್ದ ನೀನು ತಪ್ಪಿಸ್ತೀನಿ ಅಂದನ, ತಪ್ಪಿಸ್ತಾನ ನನ್ನ ದೇವ್ರು. ನಿನಗೆ ಆಲಸ್ಯ ಆದ್ರೂ ಕೂಡ ನಾನು ಆಶ್ಚರ್ಯ ಕಾರ್ಯ ಮಾಡ್ತೀನಿ ಅಂತ ಹೇಳ ದೇವ್ರು. ಆಲಸ್ಯ ಆದ್ರೂ ಕೂಡ ಇದು ನನಗೆ ಮೇಲಿಗಾಗೆ ಮಾಡ್ತಾನ ದೇವ್ರು. ಪ್ರತಿ ಇದು ಕೂಡ ಏನೇ ನಡಿಲಿ, ಕೀಡು ಕೂಡ ನಿನಗೆ ಮೇಲಾಗಿ ನಿನಗೆ ಮಾಡ್ತೀನಿ ಅಂತ ಹೇಳಿ ದೇವ್ರು ಹೇಳನಲ್ಲ. ಅವಾಗ ದೇವ್ರ ಬಗ್ಗೆ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ಇದು ನನ್ನ ಜೀವನದಲ್ಲಿ ಏನ್ ನಡಕತ್ತಲ್ಲ, ಇದು ನನ್ನ ಮೇಲಿಗಾಗಿಯೇ ಮಾಡ್ತಾನ ದೇವ್ರು. ಯಾಕಂದ್ರೆ ನನ್ನ ದೇವ್ರ ಬಗ್ಗೆ ನನಗೆ ಗೊತ್ತು. ಆಮೇನ್. ನನ್ನ ಏಸೈ ಬಗ್ಗೆ ನನಗೆ ಗೊತ್ತು, ಆತ ಅಣ್ಣನಲ್ಲ. ಯಾರು ಕೈ ಬಿಟ್ರು ಕೂಡ ಆತ ನಮ್ ಕೈ ಬಿಡೋದಿಲ್ಲ. ಆತ ನಂಬಿಗಸ್ತನು. ನನ್ನ ಮಕ್ಕಳು ಯಾವಾಗ ನಾನು ತಲೆಗಿಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡೋಣ. ತಲೆ ತಗ್ಗಿಸೋಂತ ಕೆಲಸ ಯಾವತ್ತು ದೇವ್ರು ನಮಗೆ ಮಾಡೋದಿಲ್ಲ. ಇನ್ನ ಮಾಡಿದ್ರೆ ನಾವೇ ಮಾಡ್ಬೇಕು, ನಾವೇ ಆತನ ತಲೆ ತಗ್ಸೋ ಕೆಲಸ ಮಾಡ್ಬೇಕ ತಪ್ಪ ಆತನ ಯಾವತ್ತು ನಮ್ಮ ತಲೆ ನಿಂದಿರ್ಸ್ತಾನೆ. ಆಮೇನ್. ಈ ಅವಗಾಹನ, ಈ ಒಂದು ಆಲೋಚನೆ ದೇವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಂತ ಅವರೇ ದೇವ್ರ ತ ನಿಂದಿರ್ತಾರ. ಸರಿಯಾಗಿ ಅವಗಾಹನ ಇಲ್ದಾರ ಏನ್ ಮಾಡ್ತಾರ, ಏನೋ ಸ್ವಸ್ಥತೆಗಳು ಅದ್ಭುತ ಕಾರ್ಯಗಳು ನೋಡಿ ಬಂದು ಮತ್ತೆ ಹಿಂದಿರುಗಿ ಓದ್ತಾರ. ಇವ್ರು ಅದೇ ಮಾಡಿರೋದು. ಸ್ತುತಿಸ್ತದಾರ, ಆರಾಧಿಸ್ತದಾರ, ಎಲ್ಲ ಮಾಡ್ತಾರ. ಒಂದಿನ ಏನ್ ಮಾಡಾರ, ನಮಗಿದ್ ಬೇಡ, ಬೇಕಾದ್ರೆ ಅವನ್ ಕಳ್ಳನ ಅವನ್ನ ಬಿಡ್ರಿ, ಇವನ್ನ ಸಿಲುವೆಗೆ ಹಾಕಿ ಸಾಯಿಸ್ರ ಅಂತ ಹೇಳಿ ಅಪ್ಪಗಿಸ್ತಾರೆ. ಹಂಗ ಭಾರಿ ಮಂದಿ ಏನ್ ಮಾಡ್ತಾರೆ ಗೊತ್ತಾ, ಸಮಸ್ಯೆಗಳು ಬಂದಾಗ ಬಂದಾಗ ದೇವ್ರನ್ನ ಕೂಡ ಹಂಗೆ ಸಿಲುವೆಗೆ ಹಾಕಿ ಬೇಡ ನೀನ್ ನಮಗೆ ಅಂತ ಹೇಳಿ ಬಿಟ್ಟೋಗೋರು ಎಷ್ಟೋ ಮಂದಿ ಅದಾರ. ಅದಕ್ಕೆ ಪೌಲನ್ ಮಾತಾಡ್ತಾನ, ಯೇಸು ಸ್ವಾಮಿ ಬಗ್ಗೆ ನಾವು ಜ್ಞಾನವಂತರಾಗಿರ್ಬೇಕಂತ, ಆತನ ಬಗ್ಗೆ ನಾವು ಜ್ಞಾನ ಕಲಿಬೇಕಂತ. FSC ಪತ್ರಿಕೆದಲ್ಲಿ ನೋಡ್ರಿ, FSC ಪತ್ರಿಕೆ 4:13 ಓದ್ರಿ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ, ಏನಂತ, ದೈವಕುಮಾರನ ವಿಷಯದಿಂದ ಜ್ಞಾನ ಉಂಟಾಗಬೇಕಂತ ನಮ್ಗೆ. ಯೇಸು ಸ್ವಾಮಿ ಬಗ್ಗೆ ನಾವು ಜ್ಞಾನ ಸಂಪಾದಿಸ್ಕೋಬೇಕು. ಜ್ಞಾನ ಸಂಪಾದಿಸಿದಾಗೆ ಆತ ನಮ್ಗೆ ಸರಿಯಾಗಿ ಅರ್ಥ ಆತನ. ಏನೇ ಸಮಸ್ಯೆಗಳು ಬಂದವನಿಗೋ, ಏನೋ ಒಂದು ಆತಂಕಗಳು ಬಂದವನಿಗೋ ನಮಗೆ ಭಯ ಆಗೋದಿಲ್ಲ. ಭಯ ಆಗ್ತದೆ ಅಂದ್ರೆ ಅರ್ಥ ಏನಂದ್ರೆ ನಾವು ಆತನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾಗಿ ನಾವು ಆತನ ತಿಳ್ಕೊಂಡಿಲ್ಲ. ಅರ್ಥ ಆಯ್ತಾ? ಭಾರಿ ಮಂದಿ ಚರ್ಚಿನಾಗ ಕುತ್ಕೊಂಡಾಗ ವಾಕ್ಯ ಕೇಳ್ತಿರ್ತಾರ, ಇಲ್ಲಾಂದ್ರೆ ಟಿವಿನಾಗ ನೋಡ್ತಿರೋ ವಾಕ್ಯ ಕೇಳ್ತಿರ್ತಾರ, ದೈವಸೇವಕರು ಹೇಳೋ ವಾಕ್ಯ ಕೇಳ್ತಿರ್ತಾರ, ಚರ್ಚಿನಾಗ ಹೇಳೋ ಕೂಡ ವಾಕ್ಯ ಕೇಳ್ತಿರ್ತಾರ. ಕೇಳುವಾಗ ದೈವಸೇವಕರು ಏನಾದ್ರು ನಿಮ್ಮನ್ನ ಆಶೀರ್ವದಿಸ್ಲಿ, ನಿಮ್ ಕುಟುಂಬನ ಆಶೀರ್ವದಿಸ್ಲಿ ಅಂದ್ರೆ ಏನಂತಾರೆ ಹೇಳು? ಆಮೇನ್, ಆಮೇನ್. ಎದಕ್ಕ? ನಂಬತಾರ ದೇವರು ನಮ್ಮನ್ನ ಆಶೀರ್ವದಿಸ್ಬೇಕು, ಕುಟುಂಬನ ಇದು ಟಿವಿನಾಗ ಕೂಡ ಯಾರು ಸೇವಕನು ನಿಮ್ಮ ಕುಟುಂಬನ ಆಶೀರ್ವದಿಸಿಲ್ಲ ಅಂತ ಹೇಳಿದ್ರೆ ಆಮೇನ್ ಅಂತಾರ. ಆಮೇನ್ ಅಂತಾರ. ಸಂಡೇ ಏನೋ ಕುತ್ಕೊಂಡು ಎಲ್ಲ ಆಮೇನ್ ಅಂತಾರ. ಮತ್ತೆ ಸೋಮವಾರದಿಂದ ಶನಿವಾರವರೆಗೆ ಅದೇ ಬೈನಲ್ಲೇ ಜೀವಿಸ್ತಿರ್ತಾರ. ಆಯ್ತವಾರ ಬಂದು ಕುತ್ಕೊಂಡು ಪ್ರಾರ್ಥನೆ ಮಾಡಿ ದೇವ್ರು ನನ್ನ ಕಾಪಾಡ್ತಾನ, ನನ್ನ ಕುಟುಂಬನ ಕಾಪಾಡ್ತಾನ, ನನ್ನ ಮಕ್ಕಳು ಕಾಪಾಡ್ತಾನ, ನಮ್ಮ ಜೀವಿತಗಳೆಲ್ಲ ಒಂದಿನ
ಆಶೀರ್ವಾದಕರವಾಗಿ ದೇವ್ರು ಮಾಡ್ತಾರಂತ ನಂಬಿ ವಿಶ್ವಸಿಸಿ ಪ್ರಾರ್ಥನೆ ಮಾಡಿರ್ತೀವಿ. ಮತ್ತೆ ಸೋಮವಾರಲಿದ್ದ ಶನಿವಾರವರೆಗೂ ಅದೇ ಭಯನಾಗಿ ಜೀವಿಸ್ತಿರ್ತೀವಿ, ಅದೇ ಭಯನೇ ಇರ್ತದೆ. ನಂಬಿ ಅಲ್ಲ. ಕ್ರೈಸ್ತವನಲ್ಲಿ ದೌರ್ಭಾಗ್ಯ ಸ್ಥಿತಿ ಏನಪ್ಪಾ ಅಂತ ಇರೋದಂದ್ರೆ, ಈ ಕ್ರೈಸ್ತವ್ರು ಇದೇ ಕೇಳುವಾಗೇನೋ ಆಮೇಲೆ ಅಂತಾರ, ಕೇಳುವಾಗೇನೋ ವಿಶ್ವಸಿಸ್ತಾರ, ಆಮೇಲೆ ಪರಿಸ್ಥಿತಿಗಳು ನೋಡಿದಾಗ ಭಯ ಆಗ್ತದ. ಎದಕ್ಕಂದ್ರೆ ಸರಿಯಾಗಿ ನೀನು ದೇವ್ರ ಬಗ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಯೇಸು ಸ್ವಾಮಿ ಸರಿಯಾಗಿ ನೀನು ತಿಳ್ಕೊಂಡಿಲ್ಲ. ನೀನು ತಿಳ್ಕೊಂಡಿದ್ರೆ ನೀನು ಯಾವಾಗ್ಲೂ ಧೈರ್ಯವಾಗಿ ಇರ್ತೀವಿ. ಭಯ ಅನ್ನೋದು ನಿನ್ನ ಹತ್ರ ಕೂಡ ಬರೋದಿಲ್ಲ. ನೀತಿವಂತನು ಸಿಂಹದಂತೆ ಧೈರ್ಯವಾಗಿರ್ತಾನಂತ ವಾಕ್ಯ ಐತಿ. ಆಮೇನ್. ನೀತಿವಂತನ ಹೆಂಗಿರ್ತಾನಂತ? ಸಿಂಹದಂತೆ ಧೈರ್ಯವಾಗಿರ್ತಾನ. ಅರೆ ಏನಾದ್ರೂ ನನ್ನ ದೇವರದ ನಾನು ಅದಕ್ಕೆ ಬಾಧೆ ಬೀಳ್ಬೇಕು, ನಾನು ಅದಕ್ಕೆ ಟೆನ್ಷನ್ ಬೀಳ್ಬೇಕು. ಬಾಧೆ ಪಡ್ತಿದೀವಿ ಅಂದ್ರೆ ಅರ್ಥ ಏನಂದ್ರೆ ನಾವು ಸರಿಯಾದ ದೇವ್ರ ಬಗ್ಗೆ ಜ್ಞಾನ ಇಲ್ಲ ಅಂತ. ಜ್ಞಾನ ಇಲ್ದಾಗ ಏನಾಗ್ತದೆ ಗೊತ್ತಾ? ಅದು ಬರ್ತಾ 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 ದೇವ್ರನ್ನ ದೂರ ಮಾಡ್ತದೆ. ಸಮಸ್ಯೆಗಳು ನೋಡಿ ಭಯ ಬಿದ್ದಾಗ ಪ್ರಾರ್ಥನೆಗೆ ದೂರ ಆಗ್ತೀವಿ. ಫಸ್ಟ್ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಏನ್ ಫಲಿತ ಬರುವಾಗಲ್ಲ, ಏನ್ ಪ್ರಾರ್ಥನೆ ಮಾಡೋದು ಕೂಡ ಏನೈತೆ, ನಾನು ಎಷ್ಟು ಪ್ರಾರ್ಥನೆ ಮಾಡುದು ಏನೈತೆ ಅನ್ನೋದು ಫಸ್ಟ್ ಪ್ರಾರ್ಥನೆ ದೂರ ಆಗ್ತೀವಿ. ಮೇಲ್ಮೆಲ್ಲಂಗ ಪ್ರಾರ್ಥನೆಗೆ ದೂರ ಆಗ್ತೀವಿ. ಆಮೇಲೆ ಏನಾಗ್ತೀವಿ? ಚರ್ಚಿಗೆ ದೂರ ಆಗ್ತೀವಿ, ಸಂಡೇ ದೂರ ಆಗ್ತೀವಿ, ದೇವ್ರ ಸಾವಾಸಕ್ಕೆ ದೂರ ಆಗ್ತೀವಿ. ಬರ್ತಾ 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 ದೇವರಿಗೆ ದೂರ ಆಗ್ತೀವಿ. ಎದಕ್ಕಪ್ಪ ಅಂತ ಹೇಳಿದ್ರೆ ದೇವ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲಿ. ಇವ್ರು ಅದೇ ಮಾಡಿರೋದು. ಇರುವಾಗೇನೋ ಸುತಿಸರ, ಆರ್ಭಟಿಸರ, ಸಾಕ್ಷಿ ಹೇಳರ, ರಾಜ ನೆದ್ದಲ್ಸನ, ಇದು ಮಾಡೋಣ, ಆಶ್ಚರ್ಯ ಕಾರ್ಯಗಳು ಮಾಡೋಣ ಅಂತ ಇವರೇ ಸಾಕ್ಷಿ ಹೇಳರ. ಸ್ವಲ್ಪ ದಿನ ಆದ್ಮೇಲೆ ಇವರೇ ದೇವ್ರನ್ನ ರೋಮಪ್ರಭುತ್ವರಿಗೆ ಅಪ್ಪಗಿಸ್ತಾರೆ, ಶಿಲ್ವೆಗೆ ಹಾಕ್ಯಾರ. ಹಂಗ ಶಿಲ್ವೆಗೆ ಹಾಕೋರು ಭಾರಿ ಮಂದಿ ಇರ್ತಾರ. ನಾವು ದೇವ್ರ ಬಗ್ಗೆ ಜ್ಞಾನವಂತರಾಗಿರ್ಬೇಕು, ದೇವ್ರ ಬಗ್ಗೆ ನಾವು ತಿಳ್ಕೊಬೇಕು. ಹೆಚ್ಚು ಆಸೆ ನಮ್ಗೆ ಏನಿರ್ಬೇಕು ಗೊತ್ತಾ? ನಾನು ಯೇಸುವಿನ ಬಗ್ಗೆ ತಿಳ್ಕೊಬೇಕು, ಆತನ ಗುಣಗಳ ಬಗ್ಗೆ ತಿಳ್ಕೊಬೇಕು, ಆತನ ಜ್ಞಾನ ಬಗ್ಗೆ ನಾನು ತಿಳ್ಕೊಬೇಕು, ಆತನ ಪರಿಶುದ್ಧತೆನ ತಿಳ್ಕೊಬೇಕು, ಆತನ ಶಕ್ತಿನ ನಾನು ತಿಳ್ಕೊಬೇಕು ಅನ್ನೋ ಆಸೆ ನಮ್ಮಲ್ಲಿ ಇರಬೇಕು. ಏನೋ ಕುಂತೀವಿ ಪ್ರಾರ್ಥನೆ ಮಾಡಿ ಹೋಗಿವಲ್ಲ, ಆತನ ನಾವು ಗ್ರಹಿಸ್ಬೇಕು, ತಿಳ್ಕೊಬೇಕು. ಅವಳು ಅದನ್ನ ಹೇಳ್ತಾನ, ದೈವ ಕುಮಾರನ ಬಗ್ಗೆ ನೀವು ಜ್ಞಾನವನ್ನು ಸಂಪಾದಿಸ್ರಿ. ತಿಳ್ಕರೆ ಅವಾಗ ತಿಳ್ಕೊಂಡಾಗ ನಿನಗೇನಿರ್ತದೆ ಗೊತ್ತಾ? ಧೈರ್ಯ ಇರ್ತದೆ. ಸರಿ, ಯೇಸು ಸ್ವಾಮಿ ಕತ್ತೆ ಮರಿ ಮೇಲೆ ಯಾಕೆ ಬಂದನ? ಕುದುರೆ ಮೇಲೆ ಬರ್ಬೋದಲ್ಲ, ರಾಜಲ್ಲ, ರಾಜನಂತ ಹೇಳ್ತಾರ, ಕುದುರೆ ಮೇಲೆ ಬರ್ಬೋದತ್ತ. ಅವ ಕುದುರೆಗಳಿಲ್ಲ ಅಂದ್ರೆ ಕುದುರೆಗಳು ಅದಾವ, ಅದ್ರಕ್ಕಿಂತ ಮುಂಚೆ ಕೂಡ ಕುದುರೆಗಳು ಅದಾವ, ಯುದ್ಧಗಳು ನಡೆಗತ್ತಾವ. ಅವಾಗ ಅವ ಕುದುರೆಗಳ ಮೇಲೆ ಯುದ್ಧಗಳು ನಡೀತಿರೋದು. ಮತ್ತೆ ಕತ್ತೆ ಮರಿ ಮೇಲೆ ಬರ್ತಾನ. ಎದಕ್ಕಪ್ಪ ಅಂತ ಹೇಳಿದ್ರೆ ಒಂದು ಪ್ರವಚನ ನೆರವೇರ್ಸಕ ಕತ್ತೆ ಮೇಲೆ ಬರ್ತಾನಂತೇಳಿ. ಇನ್ನೊಂದೇನಂದ್ರೆ ಆಗಿನ ಕಾಲದಲ್ಲಿ ರಾಜರು ಎರಡು ವಿಧವಾಗಿ ಅವರು ಪ್ರಯಾಣ ಮಾಡ್ತಿದ್ರಂತ. ಹೆಂಗಂದ್ರೆ ಒಂದು ಯಾವುದಕ್ಕೆನ ಒಂದು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಕುದುರೆ ಮೇಲೆ ಎಕ್ಕ ಹೋಗ್ತಿದ್ರಂತ. ಅವಾಗ ಜನಗಳೆಲ್ಲ ನೋಡಿದಾಗ ರಾಜು ಬರ್ತದನ ಅಂದ್ರೆ ಇನ್ನು ಯುದ್ಧ ಮಾಡಕ್ಕೆ ಬರ್ತದನ, ಯುದ್ಧಕ್ಕೆ ಹೋಗ್ತಾನ ಅನ್ನೋದೊಂದು ಒಂದು ಸೂಚನೆ. ಇಲ್ಲ ರಾಜನು ಕತ್ತೆ ಮೇಲೆ ಬರ್ತದನ ಅನ್ನೋದು, ಕತ್ತೆ ಮೇಲೆ ಬರ್ತದನ ಅಂದ್ರೆ ಅಲ್ಲಿ ಅವ್ರಿಗೆ ಸಮಾಧಾನ ಶಾಂತಿ ಕೊಡಾಗ ಅದೊಂದು ಸೂಚನೆ. ಅದಕ್ಕೆ ದಾವೀದು ಕೂಡ ತನ್ನ ಮಗನ ಸೊಲೊಮೋನನ ಪಟ್ಟಾಭಿಷೇಕ ಮಾಡ್ಬೇಕಂದ ಸಮಯದಲ್ಲಿ ಏನಂತ ಹೇಳ್ತಾನೆ ಗೊತ್ತಾ? ನನ್ನ ಹತ್ರ ಇರುವಂತ ಕತ್ತೆ ಮರಿ ಮೇಲೆ ಕುಂದಿರ್ಸ್ಕೊಂಡು ಕರ್ಕೊಂಬರ್ರಿ ಅಂತ ಹೇಳ್ತಾನೆ ಸೊಲೊಮೋನನ್ನ. ಅಂದ್ರೆ ಶಾಂತಿ ಸಲುವಾಗಿ ಅವಾಗ ಕತ್ತೆ ಮೇಲೆ ರಾಜ ಬರ್ತಾನಂದ್ರೆ ಶುಭ ಸಮಾಚಾರ, ಒಳ್ಳೆ ಸಮಾಚಾರ ಅನ್ನೋದೊಂದು ಗುರ್ತದು. ಇವಾಗ ಯೇಸು ಸ್ವಾಮಿ ಕೂಡ ಬರ್ತಾನ ಕತ್ತೆ ಮೇಲೆ. ಎದಕ್ಕೆ ಬರ್ತಾನ ಅದು ಹೇಳ್ತಾರ ನೋಡ್ರಿ, ಜಕರ್ಯ 9:9, ಚಿಯೋನು ನಗರಿಯೇ ಬಹು ಸಂತೋಷ ಪಡು, ಹರ್ಷಧ್ವನಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾನೆ. ಆತನ ಯಾರಂತ? ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನು, ಕತ್ತೆಯನ್ನು ಆಮೇನ್ ಕತ್ತೆ ಮೇಲೆ ಬರ್ತಾನಂತ. ಹೆಂಗ ಬರ್ತಾನಂತ? ನ್ಯಾಯವಂತನಾಗಿ, ಅದೇ ರೀತಿ ಸುರಕ್ಷಿತನಂದ್ರೆ ರಕ್ಷಕನಾಗಿ, ಶಾಂತ ಗುಣವುಳ್ಳವನಾಗಿ. ಕತ್ತೆ ಮೇಲೆ ಬರುವಂಥದ್ದು ರಾಜನ ಹೆಂಗಿರ್ತಾನಂದ್ರೆ ಶಾಂತ ಗುಣ ಉಳ್ಳವನಾಗಿ ಬರ್ತಾನ, ರಕ್ಷಕನಾಗಿ ಬರ್ತಾನ,
ಅದೇ ರೀತಿಯಲ್ಲಿ ನ್ಯಾಯವಂತನಾಗಿ ಬರ್ತಾನ. ಅದ್ರ ಕೆಳಗೈತೆ ಮತ್ತೆ 10ನೇ ಅಧ್ಯಾಯ ಓದ್ರಿ. ಹಾ 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 ನಾನು ಎಫ್ರಾಯಿಮಿನ ರಥ ಬಲವನ್ನು, ಯೆರೂಸಲೇಮಿನ ಅಶ್ವಬಲವನ್ನು, ಅಂದ್ರೆ ಬಲವನ್ನು, ರಥ ಬಲವನ್ನು, ಅಶ್ವಬಲವನ್ನು ಅಂದ್ರೆ ಏನು? ಎಫ್ರಾಯಿಮ್ ಅಂದ್ರೆ ಏನು? ಇಸ್ರಾಯೇಲ್ ಪ್ರಜೆಗಳಿಗೆ ಎಫ್ರಾಯಿಮ್ ಅಂತೇಳಿ ದೇವ್ರು ಕರೀತಾರೆ. ಅವ್ರ ರಥ ಬಲಗಳು ಅಂದ್ರೆ ಅವ್ರ ಪಾಪನ ನಿಷೇಧ ಮಾಡ್ತೀನಿ. ನಾನು ನಿಷೇಧ ಮಾಡಕ್ಕೆ ಬರ್ತಾ ಇದ್ದೀನಿ. ನಾನು ಇವಾಗ ಕತ್ತೆ ಮೇಲೆ ಎದಕ್ ಬರ್ತೇನೆ ಅಂದ್ರೆ ನ್ಯಾಯವಂತನಾಗಿ ಬರ್ತೇನೆ, ರಕ್ಷಕನಾಗಿ ಬರ್ತೇನೆ. ರಕ್ಷಕನಾಗಿ ಬರ್ತಾನೆ ಯೇಸು ಸ್ವಾಮಿ. ಎದಕ್ ಬರ್ತಾನಂದ್ರೆ ನಮ್ಮ ಮೇಲಿರುವಂತ ಪಾಪಗಳೆಲ್ಲ ಪರಿಹಾರ ಮಾಡಕ್ ಬರ್ತಾನೆ. ಆಮೆನ್, ಹಲ್ಲೆಲೂಯಾ. ಬರೀ ಯೆರೂಸಲೇಮಿಗೆ ಒಂದೇ ಅಲ್ಲ, ಸಮಸ್ತ ಭೂಜನರಿಗೆ ಎಲ್ಲರ ಪಾಪ ಪರಿಹಾರಕ್ಕಾಗಿ ಆತ ಕತ್ತೆ ಮೇಲೆ ಬರ್ತಾನ. ಎದಕ್ ಬರ್ತಾನಂದ್ರೆ ರಕ್ಷಕನಾಗಿ ಬರ್ತಾನ, ನಮ್ಮೆಲ್ಲ ರಕ್ಷಣೆಗಾಗಿ. ಇವತ್ತೆಲ್ಲರೂ ನಾವು ಕುಂತು ನಾವು ದೇವ್ರನ್ನೆಲ್ಲ ಆರಾಧಿಸ್ತಾ ಇದೀವಿ ಅಂದ್ರೆ ಆತನು ನಮಗೆ ಕೊಟ್ಟಿರುವಂತ ರಕ್ಷಣೆ ಇದು. ಆಮೇನ್. ಆತ ನಮ್ಮ ಸಲುವಾಗಿ ಸುರಿಸಿರುವಂತ ತನ್ನ ಪರಿಶುದ್ಧ ರಕ್ತ, ಆ ರಕ್ತದಲ್ಲಿದ್ದೇನೆ ನಮಗೆ ಪಾಪ ವಿಮೋಚನೆ. ಆತನಿಗೆ ಪುನರುತ್ಥಾನ ಮತ್ತೆ ಎದ್ದನು, ಹಂಗ ನಮ್ಮನ್ನ ನೂತನ ಸೃಷ್ಟಿಯಾಗಿ ನಮ್ಮನ್ನ ಮಾಡೋಣ. ಇದು ನಮಗೊಂದೇ ಅಲ್ಲ. ಅದಕ್ಕೆ ಹೇಳ್ತಾನೆ ನೋಡಿ 11ನೇ ವರ್ಷ ಒಂದು ಮಾತು ಹೇಳ್ತಾನ, ನನ್ನ ಜನವೇ ನೀನು ಒಡಂಬಡಿಕೆ ಮಾಡಿ. ನಮ್ಮ ಹತ್ರ ಒಡಂಬಡಿಕೆ ಮಾಡ್ಕೊಳ್ಳೋಣ ದೇವ್ರು. ಹಾ ಹಾ ನೀರಿಲ್ಲದ ಆ ಬಾವಿ ಒಳಗಿಂದ ನಾನು ನಿಮ್ಮನ್ನು ಬರೆ ಮಾಡ್ತೀನಿ ಅಂತ ಹೇಳೋಣ. ಹೆಂಗ ಬರೆ ಮಾಡ್ತೀನಿ ಅಂದ್ರೆ ಸುರಿಸಿ, ರಕ್ತವನ್ನು ಸುರಿಸಿ, ನನ್ನ ರಕ್ತವನ್ನು ಸುರಿಸಿ ನೀರಿಲ್ಲದ ಬಾವಿನಲ್ಲಿ ನನ್ನ ನಿಮ್ಮನ್ನು ಕರ್ಕೊಂಡ್ ಮಾಡ್ತೀನಿ ಅಂದ್ರೆ ಅರ್ಥ ಏನು ಹೇಳು? ನೀರಿಲ್ಲದ ಬಾವಿ ಅಂದ್ರೆ ಅರ್ಥ ಏನು? ನೀರಿಲ್ಲದ ಬಾವಿ ಅಂದ್ರೆ ಅರ್ಥ ಏನು? ನೀರಿಲ್ಲದ ಬಾವಿ ಅಂದ್ರೆ ನರಕ. ಆ ನೀರಿಲ್ಲದ ಬಾವಿಲಿದ್ದ ನಾನು ನಿಮ್ಮನ್ನ ಕರ್ಕೊಂಡ್ ಬರ್ತೀನಿ. ಆ ನರಕಲಿದ್ದ ಅದ್ರಾಗಿದ್ದ ನಾನು ನಿನ್ನ ವಿಮೋಚಿಸ್ತಿದ್ದೀನಿ. ಹೆಂಗ ವಿಮೋಚಿಸ್ತಿದ್ದೀನಿ ಅಂದ್ರೆ ನನ್ನ ರಕ್ತವನ್ನು ಸುರಿಸಿ. ಯೇಸು ಸ್ವಾಮಿ ಬರ್ತಿರೋದು ಕತ್ತೆ ಮೇಲೆ ತನ್ನ ಒಂದು ರಕ್ತವನ್ನು ನಮ್ಮೆಲ್ಲರ ಸಲುವಾಗಿ ಸುರಿಸಕ, ನಮ್ಮ ಪಾಪ ವಿಮೋಚನೆಗಾಗಿ ದೇವರು ಬರ್ತದನ. ಆಮೆನ್, ಹಲ್ಲೆಲೂಯಾ. ಈ ಪ್ರವಚನ ಯಾವಾಗ ಹೇಳಾರ? 500 ವರ್ಷ ಹಿಂದೆ ಯೇಸು ಸ್ವಾಮಿ ಹುಟ್ಟಕಿನ 500 ವರ್ಷ ಹಿಂದೆನೆ ಪ್ರವಚನ. ಆ ಪ್ರವಚನ ಇವಾಗ ನೆರವೇರಿಸ್ತಾನೆ. ಇಲ್ಲಿ ಕತ್ತೆ ಮರಿ ಮೇಲೆ ಬಂದು ಎದಕ್ ಬರ್ತದೆಯಪ್ಪ ಅಂತಿದ್ರೆ ಇಲ್ಲಿ ಪ್ರವಚನ ಐತೆ. ಎದಕ್ ಬರ್ತಾ ಏನಂದ್ರೆ ನಾನು ನಿಮ್ಮ ಆ ಒಂದು ಬಾವಿಲಿದ್ದ, ಆ ನರಕಲಿದ್ದ ನಿಮ್ಮನ್ನ ತಪ್ಪಿಸಕ, ನನ್ನ ರಕ್ತವನ್ನು ಸುರಿಸಿ ನಿಮ್ನೆಲ್ಲರನ್ನ ರಕ್ಷಣದಲ್ಲಿ ನಡೆಸಕ ನಾನು ಬರ್ತಿದ್ದೀನಿ. ಇಷ್ಟು ಪ್ರವಚನ ಐತೆ, ಇಷ್ಟು ನೀಟಾಗಿ ಪ್ರವಚನ ಬರ್ಸನ ದೇವರು. ಆದ್ರೆ ಇವರು ಅಲ್ಲಿ ಯೇಸು ಸ್ವಾಮಿನ ಆರಾಧಿಸ್ತಾರ, ಸ್ತುತಿಸ್ತಾರ. ಆಮೇಲೆ ಮತ್ತೆ ಇವ್ರು ಏನ್ ಮಾಡ್ತಾರ? ಸಿಲುವೆಗೆ ಹಾಕ್ತಾರೆ. ಎದಕ್ಕೆ ಹಾಕ್ತಾರ ಅಂದ್ರೆ ಈ ಪ್ರವಚನೆ, ಈ ವಾಕ್ಯ ದೇವ್ರ ಅನ್ನೋದು ಇವ್ರಿಗಿನ ಸರಿಯಾಗಿ ಅರ್ಥ ಆಗಿಲ್ಲ. ಸರಿಯಾಗಿ ಅರ್ಥ ಆಗಿಲ್ಲ కాబట్టిನೇ ಇವ್ರು ಏನ್ ಮಾಡ್ತಾರ? ತಗೊಂಡೋಗಿ ಸಿಲುವೆಗೆ ಹಾಕ್ತಾರ. ಯೇಸು ಸ್ವಾಮಿನ ಯಾವಾಗಲೂ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ರು ಹೆಂಗ ಯೇಸು ಸ್ವಾಮಿನ ಸಿಲುವೆಗೆ ಹಾಕ್ಯಾರೋ ಹಂಗ ನಾವು ಕೂಡ ತನ್ನ ರಕ್ತನ ದಾಟಿ ನಾವು ಹೋಗ್ತೀವಿ. ಬಾರಿ ಮಂದಿ ಹಂಗೆ ಮತ್ತೆ ಹೋಗ್ತಿರೋದು. ಇವಾಗ ಎಷ್ಟೋ ಜನ ಆಗ್ಯಾರಂಗ ಯೇಸು ಸ್ವಾಮಿ ತಲ್ಲಿ ಬಂದು ಇದ್ದು ಆಮೇಲೆ ಮತ್ತೆ ಯೇಸು ಸ್ವಾಮಿನ ಬಿಟ್ಟು ಮತ್ತೆ ಹಿಂದೆ ತಿರುಗಿ ಹೋಗ್ಯಾರ. ಅದಕ್ಕೆ ನಾವು ಪರಿಪೂರ್ಣ ಜ್ಞಾನವಂತರಾಗಿರಬೇಕು. ಪರಿಪೂರ್ಣ ಒಂದು ಆಲೋಚನೆ ದೇವ್ರ ಮೇಲೆ ಇರ್ಬೇಕು ನಮ್ಗೆ. ನನ್ನ ದೇವ್ರು ಎಂತ ನನಗೆ ಗೊತ್ತು. ಎಂತ ಪರಿಸ್ಥಿತಿ ಬರ್ಲಿ, ಏನೇ ಬರ್ಲಿ, ಸಾವೋ ಬದುಕೋದು ಇನ್ನು ನೀನೇ ಫಿಕ್ಸ್ ಅಷ್ಟೇ. ಇನ್ನ ಆಮೇನ್, ಹಲ್ಲೆಲೂಯಾ. ಉಳಿಸ್ತೀಯಾ ಮುಳುಗಿಸ್ತೀಯೋ ನೀನ್ ನಂಬಿ ಬಂದಿನಿ. ನಾನು ನಂಬಿ ಬಂದಿ ಅಂತಲ್ಲ, ಫಸ್ಟ್ ಆಫ್ ಆಲ್ ಆತ ನಂಬಿಗಸ್ತೇನೆ. ಆತ ನಿಜ ದೇವ್ರೇ. ಆತನ ಯಾವತ್ತೂ ನಮ್ ಕೈ ಬಿಡೋದಿಲ್ಲ. ಬಟ್ ಏನಂದ್ರೆ ನಮ್ಮನ್ನು ಪರೀಕ್ಷಿಸ್ತಿರ್ತಾನ. ಏನು ಪರೀಕ್ಷಿಸ್ತಾನೆ ಹೇಳು? ಬೇಕಂತ ಆಲಸ್ಯ ಮಾಡ್ತಾನ. ನನ್ನ ತಲೆ ಇರ್ತಾರ, ಬಿಟ್ಟು ಹೋತಾರ. ಪರೀಕ್ಷಿಸ್ತಾರ ದೇವ್ರು. ನಾನು ಪರೀಕ್ಷಿಸ್ತೀನಿ ಅಂತ ಕೂಡ ಹೇಳೋಣ.
ಹೆಂಗ ನನ್ನ ಪ್ರೀತಿಸ್ತಾರೆ ಇವರು? ನಾವು ನಂಬಿಗಸ್ತರಾಗಿದ್ರೆ ನಮ್ಮಿಕ್ಕಿನ ನಂಬಿಗಸ್ತನ. ಆಮೆನ್, ಹಲ್ಲೆಲೂಯಾ. ಪರೀಕ್ಷಿಸ್ತಾನ, ನೋಡ್ತಿರ್ತಾನ, ಇರ್ತಾರ ಇಲ್ಲ ಹಿಂದೆ ಹೋಗ್ತಾರ, ನಾನು ಬಿಡ್ತಾರ, ಏನ್ ಮಾಡ್ತಾರ ಅನ್ನೋದು ನೋಡ್ತಿರ್ತಾನ. ಸಮಸ್ಯೆಗಳು ಬೇಕಂತಾನೆ ನಮ್ಮ ಮುಂದೆ ತರ್ತಿರ್ತಾನ, ಬೇಕಂತಾನೆ ನಮ್ಮ ಎದುರಿಗೆ ಇಡ್ತಿರ್ತಾನ. ನಮಗೆ ಒಂದೊಂದ್ಸರಿ ಅರ್ಥ ಆಗೋದಿಲ್ಲ ಅನ್ಬೋದು, ಈ ಸಮಸ್ಯೆಗಳು ಎದಕ್ಕ ನಾನು ಪ್ರೇಯರ್ನಾಗಿದ್ದೀನಿ, ನಾನು ಎಲ್ಲಾದ್ರನಾಗೆ ಪ್ರಾರ್ಥನೆ ಮಾಡ್ತಾ ಇದೀನಿ, ಚರ್ಚಿಗೆ ನಾನು ಕರೆಕ್ಟಾಗಿ ಇದು ಮಾಡ್ತಾ ಇದೀನಿ, ಎಲ್ಲಾ ರೀತಿಯಲ್ಲಿ ನಾನು ದೇವ್ರ ಇಷ್ಟಾನುಸಾರ ನಾನು ಜೀವಿಸ್ತಾ ಇದೀನಿ. ಆದ್ರೂ ಕೂಡ ನನಗೆ ಎದಕ್ಕೆ ಈ ಸಮಸ್ಯೆಗಳು, ಎದಕ್ಕೆ ನನಗೆ ಪ್ರಾಬ್ಲಮ್ಗಳು? ಎದಕ್ಕಪ್ಪ ಅಂದ್ರೆ ದೇವ್ರೇನು ಪರೀಕ್ಷಿಸ್ತದನ್ನ. ಎದಕ್ಕಪ್ಪ ಅಂದ್ರೆ ದೇವ್ರ ನಿನ್ನ ನೋಡ್ತಾನ, ಏನ್ ಮಾಡ್ತೀನಿ ನೀನು, ಏನ್ ಮಾಡ್ತಾಳ, ಏನ್ ಮಾಡ್ತಾನ. ಅವಾಗ ನಮಗೆ ಏನಿರ್ಬೇಕು ಗೊತ್ತಾ? ನನ್ನ ದೇವ್ರು ಏನಂತ ನನಗೆ ಗೊತ್ತು. ಆಮೇನ್, ನನ್ನ ದೇವ್ರು ನಂಬಿಗಸ್ತಾನ. ಇವತ್ತು ಅವಮಾನ ಆದ್ರೂ ಕೂಡ ಈ ಅವಮಾನ ಮತ್ತೆ ನನ್ನ ತಲೆಯಾಗಿ ನಿಂದಿರ್ಸ್ತಾನೆ. ಎಲ್ಲಿ ಅವಮಾನ ಆಗಿರ್ತತೋ ಅಲ್ಲೇ ತಲೆಯಾಗಿ ನಿಂದಿರ್ಸ್ತಾನೆ ದೇವ್ರು. ಆಮೇನ್. ನಾವೇನ್ ಮಾಡ್ತೀವಿ ಗೊತ್ತಾ? ಅವಮಾನ ನೋಡಿ ದೇವ್ರಿಂದ ದೂರ ಆಗ್ತೀವಿ. ದೇವ್ರೇನಂತ ಗೊತ್ತಾ? ನೀನ್ ಎಲ್ಲಿಗೆ ಅವಮಾನ ಆಗಿರ್ತಲ್ಲ ಅಲ್ಲೇ ನಿನ್ನ ತಲೆಯಾಗಿ ನಿಂದಿರ್ಸ್ತೀನ ಅಂತಾನ. ಆಮೇನ್. ಆ ಒಂದು ದೇವ್ರ ಮೇಲೆ ನಮಗೆ ಆ ಒಂದು ಅವಗಾಹನ ಇರಬೇಕು. ನನ್ನ ದೇವ್ರು ಏನಂತ ನನಗೆ ಗೊತ್ತು. ನೋಡೋರಿಗೆಲ್ಲರಿಗೂ ಅದು ವ್ಯತಿರೇಕವಾಗಿ ಕಾಣ್ತಿರ್ಬೋದ? ನೋಡೋರಿಗೆಲ್ಲ ವ್ಯತಿರೇಕ ಇರ್ತೈತೆ. ಅರೆ ದೇವ್ರು ಅಂತೀರಿ, ಅದು ಕೂಡ ನಿಮ್ ಜೀವಿತಗಳು ಇನ್ನ ಹಿಂಗೆ ಅದಾವಲ್ಲ. ಅರೆ ದೇವ್ರ ಅಂತೀರಿ, ಅದು ಕೂಡ ನಿಮ್ ಜೀವಿತ ಹಿಂಗೆ ಐತಲ್ಲ, ಇನ್ನ ಅದೇ ಸಮಸ್ಯೆಗಳು, ಇನ್ನ ಅದೇ ಕಷ್ಟಗಳು, ಇನ್ನ ಅದೇ ಬಾಧೆಗಳು ಅದೇವ ಅಂತ ಹೇಳಿದ್ರೆ, ಅರೇ ಈ ಕಷ್ಟಗಳ ಕೂಡ ದೇವ್ರು ನನಗೆ ಬೇರೆ ಮಾಡೋಂಥ ದೇವ್ರು. ಆಮೇನ್. ನನ್ನ ದೇವ್ರೇನಂತ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತು. ಆ ರೀತಿ ನಾವು ನಡಿಬೇಕು. ನಡೆದಾಗ ಆತ ನಂಬಿಗಸ್ತನು. ಖಚಿತವಾಗಿ ಆತ ಯಾರು ಏನೇನ್ ಮಾತಾಡಿರ್ತಾರೋ ಅವ್ರ ಮುಂದೆನೆ ನಮ್ಮನ್ನ ತಲೆಗೆ ನಿಂದಿರ್ಸ್ತಾನೆ. ಆಮೇನ್. ಅವಾಗ ಅವರೇ ಗೊತ್ತಾಗುತ್ತೆ, ನಿನ್ ದೇವ್ರು ದೊಡ್ಡನಮ್ಮ, ನಾವೇನೋ ಅನ್ಕೊಂಡಿದ್ವಿ, ನಿನ್ ದೇವ್ರ ಸರ್ವಶಕ್ತಿವಂತನು. ಅವರೇ ಬಂದು ಮೊಣಕಾಲು ವಾಕ್ಯ ನನ್ ಗೊತ್ತಾ? ಪ್ರತಿಯೊಬ್ಬರು ಕೂಡ ನನ್ನ ಮುಂದೆ ಮೊಣಕಾಲು ಊರ್ಬೇಕಂತಾನ. ಆಮೇನ್. ಯಾರೇ ಆದ್ರೂ ಕೂಡ, ಎಷ್ಟು ಗರ್ವಿಷ್ಠರಾಗ್ಲಿ ಎಂತರನಾಗ್ಲಿ ಆತರ ಮುಂದೆ ಮೊಣಕಾಲು ಊರ್ಬೇಕು, ಮಾಡ್ತಾನತ. ಹಲ್ಲೆಲೂಯಾ. ಸರಿ, ಶಾಂತ ಗುಣವುಳ್ಳವನಂತ ಐತೆ, ಹೌದಾ? ಹೆಂಗ್ ಬರ್ತಾನಂತ? ಶಾಂತ ಗುಣವುಳ್ಳವನು. ಏನ್ ಶಾಂತಿ ಕೊಡಕ್ ಬಂದಾನ ದೇವ್ರು? ನಿಜವಾಗ್ಲೂ ಶಾಂತಿ ಕೊಡಕ್ ದೇವ್ರು ಬಂದಿದ್ರೆ ಪ್ರಪಂಚದಾಗ ಶಾಂತಿ ಆಯ್ತಾ? ಎಲ್ಲಿ ಸಿಕ್ಕರಲ್ಲಿ ಯುದ್ಧಗಳು ಆಗ್ತದೆ ಇವಾಗ, ಹೌದಾ? ಭಯಂಕರವಾಗಿ ರಾಜ್ಯಗಳ ಮೇಲೆ ರಾಜ್ಯಗಳು ಗುದ್ದಾಡ್ತಾರ, ದೇಶಗಳು ಗುದ್ದಾಡ್ತಾರ. ಎಲ್ಲಿ ಶಾಂತಿ ಐತೆ? ಮತ್ತೆ ಇಲ್ಲಿ ನೋಡಿದ್ರೆ ನಾನು ಶಾಂತಿ ತರ್ತಾ ಇದೀನಿ ನಿಮಗೆ ಅಂತ ಹೇಳಿ ಬರ್ತಾನ. ಒಂದೆಷ್ಟು ವರ್ಷ ಆಯ್ತು? 2000 ವರ್ಷ ಆಯ್ತು. 2000 ವರ್ಷ ಆಗಿದ್ರು ಕೂಡ ಇನ್ನ ಶಾಂತಿನೇ ಇಲ್ಲ. ಹೋಗಿ ಮನೆಗೈತೆ ಶಾಂತಿ? ಹೋಗ್ಬಿಡ, ಎಲ್ಲ ಯುದ್ಧ ಮಾಡ್ಕಂತಾರ. ಮನೆಗೈತಾ? ಮನೆಗೆ ಕೂಡ ಶಾಂತಿ ಇಲ್ಲ. ಇವತ್ತು ಆರಾಧಿಸ್ತೀವಿ, ಇವತ್ತು ಚೆನ್ನಾಗಿರ್ತೀವಿ, ಮತ್ತೆ ನಾಳೆ ಹೋಗಿ ನಾವೇ ಗುದ್ದಾಡ್ಕಂತೀವಿ, ನಾವೇ ಗಲಿಬಿಲಿ ಮಾಡ್ಕಂತೀವಿ. ನಮಗೆಲ್ಲ ಅಸಮಾಧಾನ, ಕುಟುಂಬದಲ್ಲಿ ಅಸಮಾಧಾನ, ಗಂಡ ಹೆಂಡತಿ ಮಧ್ಯದಲ್ಲಿ ಅಸಮಾಧಾನ, ಬಂಧುಗಳ ಮಧ್ಯದಲ್ಲಿ ಅಸಮಾಧಾನ, ಅಣ್ಣ ತಮ್ಮರ ಮಧ್ಯದಲ್ಲಿ ಅಸಮಾಧಾನ. ಎದಕ್ಕೆ ಅಸಮಾಧಾನ? ದೇವ್ರು ಶಾಂತಿ ಕೊಡ್ತೀನಿ ಅಂತ ಹೇಳನಲ್ಲ. ನಾನು ನಿಮ್ಗೆ ಶಾಂತಿ ಶಾಂತಿ ಉಳ್ಳವನಾಗಿ, ಶಾಂತಿ ಗುಣ ಉಳ್ಳವನಾಗಿ ಬರ್ತಾಯಿನ ಅಂತ ಹೇಳನಲ್ಲ. ಮತ್ತೆ ಅದು ನಂಬಿವಲ್ಲ, ನಾವು ಶಾಂತಿ ಬರಬೇಕಲ್ಲ. ಶಾಂತಿ ಬರವಲ್ದಲ್ಲ. ಎದಕ್ ಬರವಲ್ದಂದ್ರೆ ಎಸ್ಸಾಮ್ ಏನಂತ ಗೊತ್ತಾ? ನಾನು ಲೋಕ ಕೊಡುವಂತ ಶಾಂತಿ ನಾನು ಕೊಡಕ್ ಬಂದಿಲ್ಲ. ಮತ್ತೆ ಎಂತ ಶಾಂತಿ ಕೊಡಕ್ ಬಂದಿವಪ್ಪ ಅಂತಿದ್ರೆ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ಶಾಂತಿಯನ್ನು ನಮಗೇನ್ ಮಾಡ್ಯಾನಂತ? ಶಾಂತಿನ ಬಿಟ್ಟು ಹೋಗ್ಯಾನ, ನಮಗೆ ಶಾಂತಿ ಕೊಟ್ಟು ಹೋಗ್ಯಾನ. ನಮಗ್ ಕೊಟ್ಟಾನ. ಓಕೆ. ಲೋಕ ಕೊಡುವ ರೀತಿಯಿಂದ ನಾನು ನಿಮ್ಗೆ ಕೊಡೋದಿಲ್ಲ ಅಂತ. ಹೆಂಗ ಕೊಡೋದಿಲ್ಲ ಅಂತ? ಲೋಕ ಕೊಡುವಂತ ಶಾಂತಿನ ನಾನು ನಿಮಗೆ ಕೊಡೋದಿಲ್ಲ. ಅಂದ್ರೆ ಲೋಕದಲ್ಲಿ ಇವಾಗ ಎಲ್ಲಿ ನೋಡಿದ್ರು ಶಾಂತಿ ಇಲ್ಲ, ಎಲ್ಲಿ ನೋಡಿದ್ರು ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸಮಾಧಾನ ಇಲ್ಲ. ನಾವು ಕ್ರಿಸ್ತ ನಂಬಿವಿ. ದೇವ್ರೇನಂತಾರೆ? ನಾನು ಶಾಂತಿನ ಕೊಟ್ಟೆ ನನ್ಗೆ ಓದ್ತಾ ಏನಂತ ಶಾಂತಿನ ಕೊಟ್ಟವನಂತ ಹೇಳ್ತಾನ. ಕ್ರಿಸ್ತು ನಂಬಿವಿ, ಕ್ರಿಸ್ತನ ಆರಾಧಿಸ್ತಾ ಇದೀವಿ, ಕ್ರಿಸ್ತನ ಸ್ತುತಿಸ್ತಾ ಇದೀವಿ, ಆದ್ರೆ ನಮ್ಮ ಕುಟುಂಬಗಳಿಗೆ ಶಾಂತಿ ಇಲ್ಲ. ಕುಟುಂಬದಲ್ಲಿ ಗಲಿಬಿಲಿ ಐತೆ, ಗಂಡ ಮಧ್ಯದಲ್ಲಿ ಗಲಿಬಿಲಿ ಐತೆ, ಅಕ್ಕ ತಂಗರ ಮಧ್ಯದಲ್ಲಿ ಗಲಿಬಿಲಿ ಐತೆ,
ತಾಯಿ ಮಕ್ಕಳ ಮಧ್ಯದಲ್ಲಿ ಕೂಡ ಗಲಿಬಿಲಿ ಐತೆ, ಹೌದಾ ಇಲ್ಲ? ಮತ್ತೆ ದೇವ್ರು ಏನಂತ ಇಲ್ಲಿ ಶಾಂತಿನ ನಾನು ನಿಮ್ಗೆ ಕೊಟ್ಟು ಹೋಗ್ತಾ ಏನಂತೇಳ. ಅದ್ರಾಗ ಇನ್ನೊಂದು ಮಾತು ಹೇಳ್ತಾನ, ಏನಂತ ಹೇಳ್ತಾನ, ನಾನು ಲೋಕ ಕೊಡುವಂತ ಶಾಂತಿನ ಕೊಡಕ್ ಬಂದಿಲ್ಲ. ಎಂತ ಶಾಂತಿ ಅಂದ್ರೆ ಮತ್ತೆ ಸುವಾರ್ತನ ಹೇಳ್ತಾನೆ ನೋಡ್ರಿ. ಮತ್ತೆ ಸುವಾರ್ತೆ 10ನೇ ಅಧ್ಯಾಯ, ಮತ್ತೆ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನ. ಭೂಲೋಕದ ಮೇಲೆ ಏನಂತ ಹೇಳ್ತಾನ, ಭೂಲೋಕದ ಮೇಲೆ ಸಮಾಧಾನ ಕೊಡ್ಬೇಕಂತ ಬಂದಿನಂತ ನೀವು ನೆನೆಸ್ಬೇಡ್ರಿ ಅಂತ ಹೇಳ್ತಾನ. ಮತ್ತೆ ಸಮಾಧಾನ ಕೊಡದಿಲ್ದಂಗೆ ಏನ್ ಕೊಡ್ತೀವಿ ಪ್ರಭು ಅಂದ್ರೆ, ಸಮಾಧಾನ ಹುಟ್ಸಕ್ಕೆ ಬಂದಿಲ್ಲ ಅಂತ ದೇವ್ರು. ಮತ್ತೆ ಎದಕ್ ಹುಡ್ಸಿ ಬಂದನ? ಖಡ್ಗವನ್ನು ಹಾಕಕ್ ಬಂದನಂತ. ಖಡ್ಗ ಹಾಕಕ್ ಬಂದನಂತ. ಎದಕ್ಕ? ಯಾರ ಮೇಲೆ ಹಾಕ್ತಿ ಪ್ರಭು ಖಡ್ಗ ಅಂದ್ರೆ? ಹೇಗಂದ್ರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದಿನಂತ ಹೇಳ್ತಾನ. ಆಮೇನ್. ಈಗ ಸಮಾಧಾನ ಕೊಡಕ ನಮ್ ಬಂದಿನಂತನ, ಶಾಂತಿ ಕೊಡಕ ನಾನು ಬಂದಿನ, ಶಾಂತಿ ಕೊಟ್ಟು ಹೋಗ್ತೀನಂತಾನ. ಮತ್ತೆ ಇನ್ನೊಂದೇನಂತ ಹೇಳ್ತಾನ, ನಾನು ಈ ಲೋಕ ಕೊಡುವಂತ ಶಾಂತಿ ನಾನು ಕೊಡೋದಿಲ್ಲ ಅಂತಾನ. ನೀವು ಸಮಾಧಾನ ಕೊಡಕ್ ಬಂದಿನ ಅಂತ ನೀವು ಅನ್ಕೋಬೇಡ್ರಿ ಅಂತಾನ. ಸಮಾಧಾನ ಕೊಡಕ್ ಬಂದಿನ ನೀವು ಅನ್ಕೋಬೇಡ್ರಿ ಅಂತಾನ. ಮತ್ತೆ ಏನ್ ಪ್ರಭು ಅಂತ ಹೇಳಿದ್ರೆ, ನಾನು ಸಮಾಧಾನ ಕೊಡಕ್ ಬಂದಿನ, ಖಡ್ಗ ಹಾಕಕ್ ಬಂದಿನಿ. ಖಡ್ಗ ಎಲ್ಲಿಗೆ ಹಾಕ್ತಾನಂತ? ಮಕ್ಕಳಿಗೆ, ತಂದೆಗೆ, ತಾಯಿ ಮಧ್ಯದಲ್ಲಿ ಖಡ್ಗ ಹಾಕ್ತಾನ. ಅತ್ತೆಗೂ ಸೊಸೆ ಮಧ್ಯದಲ್ಲಿ ಖಡ್ಗ ಹಾಕ್ತಾನ. ಅದೇ ರೀತಿ ಗಂಡನಿಗೂ ಹೆಂಡತಿ ಮಧ್ಯದಲ್ಲಿ ಖಡ್ಗ ಹಾಕ್ತಾನ. ಅಲ್ಲ ಪ್ರಭುವ, ಈಗ ನಿನ್ನ ನಂಬಿದಾಗ ಗಂಡ ಹೆಂಡತಿ ಸಮಾಧಾನ ಆಗಿರ್ಬೇಕು, ನಿನ್ನ ನಂಬಿದಾಗ ತಾಯಿ ಮಕ್ಕಳು ಸಮಾಧಾನ ಆಗಿರ್ಬೇಕು, ಹೌದಾ? ಅತ್ತೆ ಸೊಸೆ ಸಮಾಧಾನ ಆಗಿರ್ಬೇಕು. ಬಟ್ ಇಲ್ಲಿ ದೇವ್ರ ಏನ್ ಹೇಳ್ತಾನೆ ಗೊತ್ತಾ, ನೀನ್ ಆ ಸಮಾಧಾನ ಕೊಡಕ್ ಬಂದಿನ ನೀವು ಅನ್ಕೋಬೇಡ್ರಿ. ನಾನು ಖಡ್ಗ ಹಾಕ್ತೇನೆ. ನಿಮಗೆ ವೈರ ಬರ್ತದೆ. ಎದಕ್ಕೆ ವೈರ ಬರ್ತದೆ, ಎದಕ್ಕೆ ಖಡ್ಗ ಆಗ್ತದೆ ಅಂತಿದ್ರೆ, ದೇವ್ರು ಕೊಡುವಂತ ಲೋಕ ಸಂಬಂಧ, ಲೋಕಪರವಾದ ಸಮಾಧಾನ ಅಲ್ಲ, ಆ ಲೋಕಪರವಾದ ಶಾಂತಿ ಅಲ್ಲ. ಎಂತದಂದ್ರೆ ಅಪ್ಪ, ಇವಾಗ ನಾವು ನಂಬಿವಿ, ಆ ಸಮಾಧಾನ ಎಂತದಂತ ಹೇಳ್ತೀನಿ ಕೇಳ್ರಿ. ಎಂತದಪ್ಪ ಅಂದ್ರೆ ಸಮಾಧಾನ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ, ಅತ್ತೆ ಸೊಸೆ ಮಧ್ಯದಲ್ಲಿ ಸಮಾಧಾನ, ಮಕ್ಕಳು ತಾಯಿ ಮಧ್ಯದಲ್ಲಿ ಸಮಾಧಾನ ಅಲ್ಲ. ನಿಮಗೆ ಸಮಾಧಾನ ನನ್ನ ತಂದೆ ತಲೆ ಸಮಾಧಾನ ಪಡಿಸಕ್ ಬಂದೇನೆ. ಆಮೇನ್, ಹಲ್ಲೆಲೂಯಾ. ಯಾರ ತಲೆ ಸಮಾಧಾನ ಪಡಿಸಕ್ ಬಂದನಂತ? ತಂದೆ ತಲೆ. ನಾವು ಪಾಪಿಗಳಾಗಿದ್ದೀವಿ. ಪಾಪಿಗಳಾಗಿದ್ದು ನಾವು ತಂದೆ ಬಳಿಗೆ ಹೋಗಿ ನಮ್ಮ ಕೈಲಿ ಆಗೋದು. ಸೃಷ್ಟಿಕರ್ತನ ಹತ್ರ ನಾವು ಹೋಗಿ ನಮ್ಮ ಕೈಲಿ ಆಗೋದಿಲ್ಲ. ಎದಕ್ಕೆ? ಇದು ಪರಿಶುದ್ಧನು, ನಾವು ಪಾಪಿಗಳು. ಇವಾಗ ದೇವ್ರಿಗೆ ನಮಗೆ ಮಧ್ಯದಲ್ಲಿ ಏನಾಗೈತೆ? ವೈರ ಬಂದೈತೆ, ಅಸಮಾಧಾನ ಐತೆ. ಅದಕ್ಕೆ ಆತನ ಎದಕ್ ಬಂದನಂದ್ರೆ, ನಮ್ಮ ಪಾಪ ಭಾರಗಳು ಆತ ಹೋರಿ, ನಮ್ಮ ಪಾಪ ಬರುವಂತ ಶಿಕ್ಷೆ ಆತ ಹೋರಿ, ತನ್ನ ರಕ್ತನ ಸುರಿಸಿ ನಮ್ಮನ್ನ ನೀತಿವಂತರಾಗಿ ಮಾಡಿ, ಕ್ರಿಸ್ತು ನೀತಿ ವಸ್ತ್ರ ನಮಗೆ ಧರಿಸಿ ನಮ್ಮನ್ನ ತಂದೆ ತಲೆ ಸಮಾಧಾನ ಪಡಿಸ. ಆಮೇನ್, ಹಲ್ಲೆಲೂಯಾ. ಲೋಕ ಕೊಡುವಂತ ಸಮಾಧಾನ ಕೊಡಕ್ ನಾವು ಬಂದಿಲ್ಲ. ನೀವು ಹಂಗ್ ಕೊಡ್ತೀನಂತ ಬಂದಿನ ನೀವು ಅನ್ಕೋಬೇಡ್ರಿ. ನಾನು ಎದಕ್ ಬಂದಿನಂದ್ರೆ, ನಿಮ್ಮನ್ನ ಆ ಒಂದು ನರಕಲಿಂದ ತಪ್ಪಿಸಿ, ದೇವ್ರ ಉಗ್ರತೆಯಿಂದ ನಿಮ್ಮನ್ನ ತಪ್ಪಿಸಿ, ನಿಮ್ಮನ್ನ ತಂದೆಗೆ ಸಮಾಧಾನ ಪಡಿಸಕ್ ನಮ್ಮ ಬಂದಿನಿ. ಆಮೇನ್, ಹಲ್ಲೆಲೂಯಾ. ತಂದೆ ತಲೆ ಸಮಾಧಾನ ಪಡಿಸಕ್ ಬಂದನ. ಅದಕ್ಕೆ ನೋಡ್ರಿ, ಮತ್ತೆ ಯಾರಾದ್ರೂ ಅವಿಶ್ವಾಸಗಳು ಕುಟುಂಬದಲ್ಲಿ ಇರ್ತೀವಿ ನಾವೆಲ್ಲರೂ ಬಂದಿರೋದು ವಿಗ್ರಹ ಕುಟುಂಬದಲ್ಲಿ ಇದ್ದೇನೆ ನಾವು ಬಂದಿರೋದು. ಅದ್ರಾಗ ನಾವೊಬ್ಬರೇ ರಕ್ಷಣೆದಲ್ಲಿ ಹೊಂದಿವಿ ಅನ್ಕೋ, ನಾವೊಬ್ಬರೇ ಯೇಸುಸ್ವಾಮಿ ನಂಬಿ ನಾವು ದೇವ್ರದಲ್ಲಿ ಸಮಾಧಾನ ಹೊಂದಿವಿ, ತಂದೆ ಸಮಾಧಾನ ಹೊಂದಿವಿ. ಸಮಾಧಾನ ಹೊಂದಿದಾಗ ಏನಾಗ್ತದೆ ಗೊತ್ತಾ? ಗಂಡನ ರಕ್ಷಣೆ ಹೊಂದಿಲ್ಲ ಅಂದ್ರೆ ಕೇಳ್ಬೇಕು. ಸಮಾಧಾನ ಇಲ್ಲ ಅಂದ್ರೆ, ಇವಾಗ ನಾವು ಯೇಸುಸ್ವಾಮಿ ನಂಬಿ ನಾವು ದೇವ್ರ ಸಮಾಧಾನ ಆಗಿವಿ, ಗಂಡ ಏನೋ ಸಮಾಧಾನ ಆಗಿಲ್ಲ, ಗಂಡ ಏನೋ ರಕ್ಷಣೆದಲ್ಲಿ ಬಂದಿಲ್ಲ. ಇವಾಗ ಗಂಡನಿಗೆ ನಮ್ಗೆ ಏನಾಗ್ತದೆ ಗೊತ್ತಾ? ವೈರ ಬರ್ತದೆ. ಎದಕ್ಕ? ನೀವ್ ಎದಕ್ ಪ್ರಾರ್ಥನೆ ಓದ್ತಿ? ನೀವ್ ಎದಕ್ ಯೇಸುಸ್ವಾಮಿ ನಂಬಿ? ನೀನ್ ಎದಕ್ ಬೈಬಲ್ ಹಿಡ್ಕಂದಿ? ಅವನು ಎದಕ್ಕಂಗ್ ಮಾಡ್ತಾನಪ್ಪ ಅಂದ್ರೆ, ದೇವ್ರಿಗೆ ಸಮಾಧಾನ ಆಗಿಲ್ಲ, ನಾವು ದೇವ್ರಿಗೆ ಸಮಾಧಾನ ಆಗಿವಿ. ಇವಾಗ ನಮಗೆ ಅವ್ರಿಗೆ ಏನಾಗ್ತದೆ ಗೊತ್ತಾ? ವೈರ ಆಗ್ತದೆ. ಅದಕ್ಕೆ ಖಡ್ಗ ಹಾಕಕ್ ಬಂದಿನ ಅಂದನ. ಆಮೇನ್,
ಹಲ್ಲೆಲೂಯಾ. ನೋಡ್ರಿ, ಮತ್ತೆ ಭಾರಿ ಮಂದಿ ಆಸೆ ಇರ್ತದೆ, ಹೇ ನಾನು ದೇವ್ರ ಹತ್ರ ಕಲಿಬೇಕು, ಟೈಮು ನಾವು ದೇವ್ರಿಗೆ ಸನಿತರ ಆಗ್ಬೇಕಂತ ಆಸೆ ಇರ್ತದೆ. ಅದಕ್ಕೆ ಅತ್ತೆ ಸೊಸೆ ಕೂಡ ನಾನು ಖಡ್ಗ ಹಾಕಕ್ ಬಂದೀನಿ. ಸೊಸೆನೋ ದೇವ್ರಿಗೆ ಕನೆಕ್ಟ್ ಆಗ್ಬೇಕು, ದೇವ್ರ ತಲ್ಲಿ ಇರ್ಬೇಕು, ದೇವ್ರ ತರ ಪ್ರಾರ್ಥನೆ ಮಾಡ್ಬೇಕು ಅನ್ಕಂತಿರ್ತಾಳ. ಅತ್ತೆ ಅಡ್ಡ ಬರ್ತಾಳ. ಎದಕ್ಕೆ ಪ್ರಾರ್ಥನೆ? ಏನ್ ಮಾಡ್ತಾನ ದೇವ್ರು? ಬರೇ ದೇವ್ರು ದೇವ್ರು ದೇವ್ರ ಅಷ್ಟೇನಾ? ಬೇರೆ ಏನಿಲ್ಲ ನಿಮಗೆ? ಏನು ಪ್ರೇಯರ್ ಹೋಗಿಲ್ಲ ಅಂದ್ರೆ ಏನಾಗ್ತದೆ? ಚರ್ಚ್ಗೆ ಹೋಗಿಲ್ಲ ಅಂದ್ರೆ ಏನಾಗ್ತದೆ? ನಾವೆಲ್ಲ ಮಾಡಿಲ್ಲ ಭಕ್ತಿ. ಇವರೆಲ್ಲ ಅಡ್ಡಪಡಿಸ್ತಾರೆ. ಎದಕ್ ಪಡಿಸ್ತಾರೆ ಅಂದ್ರೆ ಅವರು ಇನ್ನ ದೇವರಿಗೆ ಸಮಾಧಾನ ಆಗಿಲ್ಲ. ನಾವು ದೇವ್ರಿಗೆ ಕುತ್ಕೊಂಡು ಕೇಳ್ತೀವಿ. ಎಲ್ಲರೂ ಏನಂತ ಕೇಳ್ತೀವಿ ಗೊತ್ತಾ? ದೇವಾ, ನನ್ ಗಂಡ ಅಸ್ಸಲ್ ಮಾತು ಕೇಳವಲ್ಲಪ್ಪ, ನನ್ನ ಪ್ರಾರ್ಥನೆ ಮಾಡೋಕ್ಕೂ ನನಗೆ ಅಡ್ಡಿ ಬರ್ತಾನ, ನನ್ನ ಪ್ರೇಯರ್ಗೆ ಹೋಗೋಕ್ಕೂ ನನಗೆ ಅಡ್ಡಿ ಬರ್ತಾನ, ನನ್ನ ಗಂಡಗ ನನಗೆ ಅಷ್ಟು ಸಮಾಧಾನ ಇಲ್ಲ, ನನ್ನ ಗಂಡನ ನನಗೆ ಸಮಾಧಾನ ಪಡಿಸಪ್ಪ ಅಂತ ನೀನು ಕೇಳಿ ಅನ್ಕೋ, ಅದು ಆಗೋದಿಲ್ಲ. ಎದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇವಾಗ ನೀನಿಲ್ಲದಿ, ನೀನು ದೇವ್ರ ತಲೆದಿ, ನೀನ್ ದೇವ್ರ ಸಮಾಧಾನ ಆಗ್ಬಿಟ್ಟು ನಿನ್ ಗಂಡ ನಿನ್ ಸಮಾಧಾನ ಆಗಿಲ್ಲ, ಇಲ್ಲದನ ದೇವ್ರು ನೀನ್ ಸಮಾಧಾನ ಕೇಳಿದ್ರೆ ಗಂಡದಲ್ಲಿ ನಿನ್ನ ದೇವ್ರು ಇಲ್ಲದಿದ್ದ ಇಲ್ಲಿ ಕಳ್ಸೋದಿಲ್ಲ. ಕಳ್ಸೇನಂದ್ರೆ ನೀನೇನಾಗ್ತಿ? ದೇವ್ರಿಗೆ ದೂರ ಆಗ್ತಿ. ದೇವ್ರ ಏನ್ ಮಾಡ್ತಾನೆ ಗೊತ್ತ? ನೀನ್ ಇಲ್ಲೇ ಇರ್ತಿ, ಅವನ್ನ ಸಮಾಧಾನ ಪಡಿಸಿ ಕರೆಸ್ತಾನೆ. ಆಮೇನ್, ಹಲ್ಲೆಲೂಯಾ. ಅದು ದೇವ್ರು ಮಾಡೋ ಕೆಲಸ. ನಾವೇನ್ ಅನ್ಕಂತೀವಿ? ದೇವಾ, ಇದು ಮಾತು ಕೇಳವಲ್ಲ, ಇದಕ್ಕೆ ನನಗೆ ಸಮಾಧಾನ ಇಲ್ಲ, ಮಕ್ಕಳಿಗೆ ನನಗೆ ಸಮಾಧಾನ ಇಲ್ಲ, ಅತ್ತಿಗೆ ಸೊಸೆಗೆ ಸಮಾಧಾನ ಇಲ್ಲ, ಇವ್ರ ತಲೆ ನಾನು ಸಮಾಧಾನ ಆಗ್ಬೇಕಂತ ನೀನು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಆಗೋದಿಲ್ಲ. ಮಕ್ಕಳಿಗೂ ಕೂಡ ಸಮಾಧಾನ ಆಗೋದಿಲ್ಲ, ತಾಯಿ ಮಕ್ಕಳಿಗೂ ಸಮಾಧಾನ ಆಗೋದಿಲ್ಲ. ಎದಕ್ಕಂದ್ರೆ ಒಂದೊಂದ್ಸರಿ ಮಕ್ಕಳು ದೇವ್ರು ನಂಬಿರ್ತಾರ, ತಂದೆ ತಾಯಿಗಳು ದೇವ್ರು ನಂಬಿರೋದಿಲ್ಲ. ಒಬ್ಬರು ತಂದೆ ತಾಯಿಗಳು ದೇವ್ರು ನಂಬಿರ್ತಾರ, ಒಬ್ರು ಮಕ್ಕಳು ದೇವ್ರು ನಂಬಿರೋದಿಲ್ಲ. ಅವಾಗ ಏನಾಗ್ತದೆ ಹೇಳು? ವೈರೇ ಹುಟ್ಟುತ್ತೆ, ಸಮಾಧಾನ ಆಗೋದಿಲ್ಲ. ಅದಕ್ಕೆ ದೇವ್ರೇನ್ ಹೇಳ್ತಾನೆ ಗೊತ್ತಾ? ನೀನ್ ನನ್ನ ಹತ್ರ ಇರು, ಅವರು ನನಗೆ ಸಮಾಧಾನ ಆಗಬೇಕು. ಅವರು ನನಗೆ ಸಮಾಧಾನ ಆದಾಗ ಅವಾಗ ನೀನು ಅವನು ಸಮಾಧಾನ ಆಗ್ತದೆ. ಅದು ಆ ರೀತಿಯಾಗಿ ನಾನು ಸಮಾಧಾನ ಕೊಡಕ್ ಬಂದೀನಿ. ಇವಾಗ ಅನ್ನಿರದರ ಕ್ರೈಸ್ತವ್ರ ಮೇಲೆ ಭಯಂಕರವಾಗಿ ವ್ಯತಿರೇಕ ಮಾಡ್ತಾರೆ. ಎಲ್ಲಿ ಚರ್ಚ್ಗಳಿದ್ರೆ ಚರ್ಚ್ಗಳು ಹೊಡಿತಾರ, ಕ್ರೈಸ್ತವ್ರ ಮೇಲೆ ದಾಳಿ ಮಾಡ್ತಾರ. ಈ ಅನ್ನಿರು ಪ್ರಭಾ ಇವ್ರಿಗೆ ನಮ್ಗೆ ಸಮಾಧಾನ ಬೇಕಾದ್ರೆ ಸಮಾಧಾನ ಆಗೋದಿಲ್ಲ. ಎದಕ್ಕೆ ಸಮಾಧಾನ ಆಗೋದಿಲ್ಲ ಅಂದ್ರೆ ಅವ್ರ ದೇವ್ರದ್ದು ಸಮಾಧಾನ ಆಗಿಲ್ಲ. ಅವರು ದೇವ್ರ ಹತ್ರ ಸಮಾಧಾನ ಆದ್ರೇನೆ ನಮ್ಮ ಹತ್ರ ಅವರು ಸಮಾಧಾನ ಆತಾರ. ಗಂಡ ದೇವ್ರ ಹತ್ರ ಸಮಾಧಾನ ಆದ್ರೇನೆ ನಿನ್ನ ಹತ್ರ ಸಮಾಧಾನ ಆಗ್ತಾನೆ. ಅತ್ತೆ ದೇವ್ರ ಹತ್ರ ಸಮಾಧಾನ ಆಗ್ಯಾಳಂದ್ರೆ ನಿನ್ನ ಹತ್ರ ಸಮಾಧಾನ ಆಗ್ತಾವ. ಇಲ್ಲ ಅಂದ್ರೆ ಆ ಖಡ್ಗ ಹಂಗೆ ಇರ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾನ, ಲೋಕ ಸಂಬಂಧವಾದ ಸಮಾಧಾನ ಶಾಂತಿ ಕೊಡಕ್ ನಾನು ಬಂದಿಲ್ಲ. ನಾನು ಎದಕ್ ಬಂದಿನಂದ್ರೆ ನಿಮ್ಮ ಮಧ್ಯದಲ್ಲಿ ಖಡ್ಗ ಹಾಕಕ್ ಬಂದೀನಿ. ಅದು ನೀನ್ ನನಗೆ ಹೆಂಗೆ ಸಮಾಧಾನ ಆಗಿಯೋ ಅವನು ಕೂಡ ಹಂಗೆ ಸಮಾಧಾನ ಆಗ, ಅವಾಗೆ ಆ ಸಮಾಧಾನ ಸಿಗ್ತತೆ. ನಾವು ಬಾಧೆ ಉಳ್ತೀವಿ ಭಾರಿ ಮಂದಿ. ಎಲ್ಲರೂ ಏನಂತಾರೆ ಗೊತ್ತಾ? ಯೇಸು ಸ್ವಾಮಿ ನಂಬ್ಕೊಂಬಿಡು, ನೀನ್ ಮನಕ್ಕೆ ಶಾಂತಿ ಬರ್ತದೆ. ಭಾರಿ ಬಂದು ಪಾಸ್ಟರ್ ಹೇಳೋದಿದೆ, ನೀನ್ ಯೇಸು ಸ್ವಾಮಿ ನಂಬ್ಕೊಂಬಿಡಮ್ಮ, ನೋಡಿ ನಿನ್ ಮನ್ಯಾಗ ಸಮಾಧಾನ ಇರ್ತದೆ, ತಣ್ಣಗಿರ್ತೆ ಅಂತಾರ. ತಣ್ಣಗಿರೋದಿಲ್ಲ ಅಲ್ಲಿ ವೈರ ಇರ್ತದೆ. ಅಲ್ಲಿ ತಣ್ಣಗೆ ಹೆಂಗಿರ್ತದೆ? ಹೌದಾ ಇಲ್ಲ? ಇಲ್ಲಿ ಈಗೇನೋ ಪಾಪ ಯೇಸು ಸ್ವಾಮಿ ನಂಬ್ಕೊಂಡಿರ್ತಾರ, ಅವನ್ ಗಂಡ ಏನೋ ವ್ಯತಿರೇಕವಾಗಿರ್ತದೆ. ಸಮಾಧಾನ ಹೆಂಗಿರ್ತದೆ? ವೈರ ಇರ್ತದೆ. ಇದು ಅಸಲಾದ ವಾಕ್ಯ. ಇದು ಭಾರಿ ಮಂದಿ ಸುಮ್ಮನೆ ಏನ್ ಮಾಡ್ತಾರೆ ಹೇಳಿ? ಯೇಸು ನಂಬ್ಕೊಂಬಿಡು, ಬಂದ್ಬಿಡು, ನಿನ್ ಮನೆಗ ಸಮಾಧಾನ ಬರ್ತದೆ. ಸಮಾಧಾನ ಬರೋದಿಲ್ಲ, ವೈರ ಬರ್ತದೆ. ಆದ್ರೂ ಕೂಡ ಒಂದು ಮಾತು ಹೇಳ್ತಾರೆ ದೇವರು, ನೀನು ಒಬ್ಬಳಿರು, ನಿನ್ನಿಂದ ನನ್ನ ಕುಟುಂಬನ ಕಾಪಾಡ್ತೀನಿ. ಆಮೇನ್, ಹಲ್ಲೆಲೂಯಾ. ಒಬ್ಬನಿರು, ನನ್ನ ದೇಶನ ಕಾಪಾಡ್ತೇನೆ ಅಂತ. ಜ್ಞಾನವಂತಳಾದ ಸ್ತ್ರೀ ತನ್ನ ಮನೆಯನ್ನ ತನ್ನ ಕಟ್ಕೊಂತಾಳ ಅಂತ ಐತೆ. ಆಮೇನ್. ಏನ್ ಜ್ಞಾನ? ದೈವ ಕುಮಾರನ ಬಗ್ಗೆ ಜ್ಞಾನ. ದೈವ ಕುಮಾರನ ಬಗ್ಗೆ ನಿನಗೆ ಜ್ಞಾನ ಇದ್ರೆ ನಿನ್ನ ಕುಟುಂಬನ ನಿನ್ನ ಕಟ್ಗಂತಿ, ನಿನ್ನ ಗಂಡನ ನಿನ್ನ ಕಟ್ಗಂತಿ, ನಿನ್ನ ಮಕ್ಕಳು ನಿನ್ನ ಕಟ್ಗಂತಿ, ನಿನ್ನ ಅತ್ತೆ ನಿನ್ನ ಕಟ್ಗಂತಿ. ಆಮೇನ್. ನೀನು ಹೆಂಗ ಸಮಾಧಾನ ಆಗಿಯೋ ಅವರು ಕೂಡ ಸಮಾಧಾನ ಆಗಂಗ ಮಾಡ್ತಾನ ದೇವ್ರು. ಆಮೇನ್. ಅದು ಬಿಟ್ಟು ನಾವು ಲೋಕ ಸಂಬಂಧವಾದ ಸಮಾಧಾನ ಬೇಕು, ನನ್ನ ಗಂಡದ ಸಮಾಧಾನ ಬೇಕು, ನಮ್ಮ ಅಮ್ಮದ ಸಮಾಧಾನ ಬೇಕು, ನನ್ನ ಮಕ್ಕಳ ಸಮಾಧಾನ ಬೇಕು, ನಮ್ಮ ಅಕ್ಕ ತಂಗರದ ಸಮಾಧಾನ ಬೇಕಂತ ನೀವು ಕುಂತ್ಕೊಂಡಿರ ಅನ್ಕೋ, ದಿನ ವೈರ ಹೆಚ್ಚಾಗ್ತದಪ್ಪ.
ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ಅವರು ದೇವ್ರ ಸಮಾಧಾನ ಆಗ್ಬೇಕು. ಅವಾಗ ನಿನ್ನ ಹತ್ರ ಸಮಾಧಾನ ಆತಾರ. ನಿನ್ನ ಹತ್ರ ಸಮಾಧಾನ ಅವ್ರು ಆಗ್ತಿಲ್ಲ ಅಂದ್ರೆ ನೀನು ದೇವ್ರ ಹತ್ರ ಸಮಾಧಾನ ಆಗಿ ಅಂತ ಅರ್ಥ. ಆಮೇನ್, ಅರ್ಥ ಆಯ್ತಾ? ಅವ್ರು ನಿನ್ನ ಹತ್ರ ಸಮಾಧಾನ ಆಗ್ತಿಲ್ಲ ಅಂದ್ರೆ ನೀನ್ ಯಾರ ಹತ್ರ ಸಮಾಧಾನ ಆಗಿ ಅಂತ ಅರ್ಥ. ನೀನ್ ದೇವ್ರ ಹತ್ರ ಸಮಾಧಾನ ಆಗಿ కాబట్టి ಅವ್ರು ನಿನ್ನ ಹತ್ರ ಸಮಾಧಾನ ಆಗಕ್ ಆಗ್ಬಾರ್ದು. ಅದೇ ನೀನು ಅವ್ರ ಹತ್ರ ಸಮಾಧಾನ ಆಗಿ ಅಂದ್ರೆ ನೀನು ದೇವ್ರಿಗೆ ದೂರ ಆಗಿ ಅಂತ ಅರ್ಥ. ಫಿಕ್ಸ್ ಅದು. ಅವ್ರ ಹತ್ರ ನೀನ್ ಸಮಾಧಾನ ಕೋರ್ಕೊಂಡು ಅವ್ರ ಹತ್ರ ಸಮಾಧಾನ ಆಗಿ ಅನ್ಕೋ, ಇಲ್ಲಿ ನಿನ್ ದೇವ್ರಿಗೆ ದೂರ ಆಗಿ ಅಂತ ಅರ್ಥ. ಅದೇ ಅವ್ರ ಹತ್ರ ನೀನ್ ಸಮಾಧಾನ ಆಗಕ್ ಆಗೋದು. ನೀನ್ ಎಷ್ಟು ಅವ್ರ ಪ್ರೀತಿ ಮಾಡಕ್ ಹೋಗ್ತದಿ, ಎಷ್ಟು ನೀನ್ ಅವ್ರನ್ನ ಕಾಪಾಡ್ಕೊಳಕ್ ಹೋಗ್ತದಿ, ಎಷ್ಟು ನೀನ್ ಅವ್ರಿಗೆ ಬುದ್ಧಿ ಮಾತು ಹೇಳಕ್ ಹೋಗ್ತದಿ, ಆದ್ರೂ ನಿನ್ ಹತ್ರ ಸಮಾಧಾನ ಆಗೋಲ್ದು ಅಂದ್ರೆ ನೀನ್ ಎಲ್ಲಿ ಸಮಾಧಾನ ಆಗಿ? ದೇವ್ರ ತರ ಸಮಾಧಾನ ಆಗಿ. ಅದಕ್ಕೆ ಅವ್ರು ನಿನ್ ವೇಗ್ ಬರಕ್ ಆಗೋಲ್ಲ ಅವ್ರಿಗೆ. ಅದೇ ನೀನು ಅವ್ರ ವೇನಾಗ ಹೋಗಿ ಆಯ್ತು ಬಿಡು ಹೆಂಗನಿರ್ಲಿ ಬಿಡ, ನೀನ್ ಅವ್ರ ತಕ್ಕ ಸಮಾಧಾನ ಹಾಕಂಡ್ ನೀನ್ ಹೋಗಿ ಅನ್ಕೋ, ಅವ್ ನೀನ್ ಯಾರಿಗೆ ದೂರ ಆಗ್ತದಿ? ದೇವ್ರಿಗೆ ದೂರ ಆಗ್ತದಿ. ಅದು ಗುರ್ತಿಟ್ಕೋಬೇಕು. ಅದಕ್ಕೆ ಹೇಳ್ತದೆ, ನಾನು ಲೋಕ ಸಂಬಂಧವಾದ ಸಮಾಧಾನ ಕೊಡಕ್ ಬಂದಿಲ್ಲ, ನನ್ನ ಸಮಾಧಾನ ನಿನಗೆ ತಂದೆ ತಲೆ ಮಾಡ್ಸಕ್ ಬಂದಿನಿ. ಆಮೇನ್. ಇದನ್ನ ಹಿಡ್ಕೋಬೇಕು. ಇದನ್ನ ಇಟ್ಕೊಂಡು ದೇವ್ರತಾಗ ಇದ್ದು ಇವ್ರನ್ನು ಕೂಡ ದೇವ್ರತಾಗ ಎಳ್ಕೋಬೇಕು. ಅವಾಗ ನಿನಗೆ ಅವ್ರಿಗೆ ಸಮಾಧಾನ ಸಿಗ್ತದೆ. ಅದನ್ನ ಕೊಡಕ್ ದೇವ್ರು ಬಂದಿರೋದು. ಹಲ್ಲೆಲೂಯಾ. ಇನ್ನೊಂದು ಹೇಳ್ತಾನ, ಅಲ್ಲಿ ಕುರಿಬಾರಿ ಕಟ್ಟಿರ್ತಾರ, ನೀವು ಹೋಗಿ ಬಿಡಿಸ್ಕೊಂಬರ್ರಿ. ಬಿಡಿಸ್ಕೊಂಬರುವಾಗ ಅಲ್ಲೊಬ್ರು ಹೇಳ್ತಾರ, ಏಯ್ ಎದಕ್ ಬಿಡಿಸ್ಕೊಂತದಿ ಎದಕ್ಕಂತ ಕೇಳ್ತಾರ. ಕೇಳಿದಾಗ ಇದು ಎಷ್ಟು ಸಮಯ ಬೇಕಂತ ಹೇಳ್ರಿ. ಕುರಿ ಮರಿ ಕೂಡ ಐತೆ ಅಲ್ಲಿ, ಹೌದಾ? ದೇವ್ರೊಂದು ಮಾತು ಹೇಳ್ತಾನ ಒಂದೊಂದು ಟೈಮ್ನಾಗ, ನಿನ್ ಮೇಲೆ ನನಗೆ ಉದ್ದೇಶ ಐತೆ, ನಿನ್ ಮೇಲೆ ನನಗೆ ಸಂಕಲ್ಪ ಐತೆ, ನಿನ್ ಮಕ್ಕಳ ಮೇಲೆ ನನಗೊಂದು ಸಂಕಲ್ಪ ಐತೆ, ನಿನ್ ಮಕ್ಕಳನ್ನ ನನ್ನ ಪರಿಚಯಕ್ಕೆ ವಾಡ್ಕೋಬೇಕಂತ ನಾನು ಅನ್ಕೊಂಡಿನಿ, ನಾನು ಸೇವೆ ಮಾಡ್ಕೋಬೇಕಂತ ನಾನು ಆಸೆ ಪಟ್ಟಿನಿ, ತಾಯಿ ಗರ್ಭದಲ್ಲಿ ಇರೋಕಿನ ಮುಂಚೆನೇ ನಾನು ಆರಿಸ್ಕೊಂಡಿನಿ, ಆ ಉದ್ದೇಶ ನಿನ್ನ ಮಕ್ಕಳ ಮೇಲೆ ನನಗೆ ಐತೆ ಅಂತೇಳಿ ಹೇಳಿದಾಗ ದೇವ್ರು ನಮ್ಮನ್ನು ಕರಿತಿರುವಾಗ ಆ ಯಜಮಾನ ಹೆಂಗ್ ಬಂತಾನಲ್ಲ, ಎದಕ್ ಬಿಸ್ತದೆ ಅಂತ ಹೇಳ್ತಾನಲ್ಲ, ಹಂಗ ನಾವು ತಂದೆ ತಾಯಿಗಳಾಗಿ ನಾವು ಯಜಮಾನಗಳು ಆಗಿರ್ಬೋದು. ದೇವ್ರು ಕರಿತಿರುವಾಗ ನಮ್ಮ ಮಕ್ಕಳು ಹಿಡ್ಕೋಬಾರ್ದು. ದೇವ್ರು ಕರಿತಿರುವಾಗ ನಮ್ಮ ಮಕ್ಕಳನ್ನ ಕಟ್ಟಾಗಬಾರ್ದು. ಹೇಳ್ತಾನ, ಎದಕ್ ಬಿಸ್ತಾ ಇದೀರ ಅಂತ ಹೇಳ್ತಾನ. ಸ್ವಾಮಿಗೆ ಬೇಕಂತ ಹೇಳ್ರಿ, ಅವನ್ ಬಿಟ್ಟು ಕಳಿಸ್ತಾನ. ಆಮೇನ್. ದೇವ್ರು ಕರಿತಿರುವಾಗ, ದೇವರು ನಮ್ಮ ಮೇಲೆ ಉದ್ದೇಶ ಇದ್ದಾಗ, ದೇವ್ರು ನಮಗೆ ತಿಳಿಸಿದಾಗ ಅದು ಸ್ವಾಮಿಗೆ ಬೇಕಂದ್ರೆ ನಾವು ಕೊಡ್ಬೇಕಷ್ಟೇ. ಆಮೇನ್. ಹಲ್ಲೆಲೂಯಾ. ನಾವು ಅಡ್ಡಿ ಹಾಕಬಾರ್ದು. ಅಡ್ಡಿ ಹಾಕಿ ನಾವು ಅದನ್ನ ಹಿಡ್ಕೊಂಡೀವಿ ಅನ್ಕೋ, ದೇವ್ರ ಚಿತ್ತನ ನೆರವೇರ್ಸಕ್ ಆಗೋದಿಲ್ಲ ನಿನ್ ಕೈಲಿ. ಎದಕ್ಕಂದ್ರೆ ಆ ಕತ್ತೆ ಮರಿ ಅವ್ರು ಬಿಟ್ಟು ಕಳಿಸ್ಯಾರ. ಆ ಕತ್ತೆ ಮರಿ ಏನ್ ಮಾಡೋದು ಗೊತ್ತಾ? ರಕ್ಷಕನು ಓರೈತೆ, ಲೋಕ ರಕ್ಷಕನು ಓರಿ ಪ್ರಪಂಚಕ್ಕೆ ಪರಿಚಯ ಮಾಡಕತ್ತೆ. ರಕ್ಷಕನು ಬರ್ತಾನಂತ ಯಾರು ಪರಿಚಯ ಮಾಡಕತ್ತಾರ? ಕತ್ತೆ ಮೇಲೆ ಕುತ್ಕೊಂಡ್ ಬಂದನ. ಕತ್ತೆ ಮೇಲೆ ಕುತ್ಕೊಂಡು ಆ ಕತ್ತೆ ಆ ಬಾರನ್ನ ಓರಿ ಪ್ರಪಂಚಕ್ಕೆ ತೋರ್ಸಕತ್ತೆ. ಅವ್ ನೋಡಿ ಎಲ್ಲರೂ ಏನ್ ಮಾಡ್ತಾರ ಗೊತ್ತಾ? ರಾಜನು ಬರ್ತಾನ, ದಾವೀದ ಕುಮಾರನು ಬರ್ತಾನ ಅಂತೇಳಿ ಎಲ್ಲರೂ ಸಾಕ್ಷಿ ಹೇಳದಾರ. ಆ ಸಾಕ್ಷಿ ಹೇಳಂಗ್ ಮಾಡಿರೋದು ಯಾರು? ಕತ್ತೆ ಓರತೆ ರಕ್ಷಕನ್ನ. ಹಂಗ ದೇವ್ರು ಬಾರನ ಓರಾಗ ದೇವ್ರು ನಮ್ಮನ್ನ ಕರಿತಿರುವಾಗ ನಾವು ನಮ್ಮ ಕೈಗಳೇ ನಾವು ಕಟ್ಕೋಬಾರ್ದು, ನಮ್ಮ ಮಕ್ಕಳ ಕೈಗಳು ನಾವು ಕಟ್ಟಬಾರ್ದು. ಅದು ದೇವ್ರಿಗೆ ಬೇಕು. ನಿನಗೆ ಎಷ್ಟು ಅಧಿಕಾರ ಇರ್ತತೋ ನಿನ್ ಮಕ್ಕಳ ಮೇಲೆ, ಅದಕ್ಕಿಂತ ಹೆಚ್ಚಿನ ಅಧಿಕಾರ ದೇವ್ರಿಗೆ ಐತಿ. ಆಮೇನ್. ಯಾಕಂದ್ರೆ ಸೃಷ್ಟಿ ಮಾಡಿರೋದೇ ಆತ. ಹಲ್ಲೆಲೂಯಾ. ಸಂತಾನವು ನಾನು ಕೊಡುವ ಬಹುಮಾನ ಅಂತ ಹೇಳೋಣ. ಅದೇ ಬಹುಮಾನ ಕೊಟ್ಟಿಲ್ಲ ಅಂದ್ರೆ ಸಂತಾನ ಇರ್ತದಾ? ಇರೋದಿಲ್ಲ. ಹಂಗ ಕತ್ತೆ ಮರಿನ ಓರೋರು ಬೇಕು. ನಾವು ಕೂಡ ದೇವ್ರು ನಾವು ಆ ರೀತಿ ಓರಬೇಕು. ಸುಮ್ಮನೆ ಅವ್ರು ಏನ್ ಮಾಡ್ಯಾರ ಹೇಳು? ಅಲ್ಲಿರೋರು ಬಂದಾರ, ಎಲ್ಲರೂ ಬಂದೇನ್ ಮಾಡ್ತಾರ? ಆ ಒಂದು ಖರ್ಜೂರ ಗಿರಿಗಳು ಹಿಡ್ಕೊಂಡು ಎಲ್ಲರೂ ನಿಂತ್ಕೊಂಡು ದಾವೀದು ಕುಮಾರನು ಬರ್ತಾನ ಅಂತ ಎಲ್ಲರೂ ಸಾಕ್ಷಿ ಹೇಳ್ತಾರ. ಹೆಂಗ್ ಸಾಕ್ಷಿ ಹೇಳ್ತಾರ? ಲಾಜರ್ನ ಬದುಕ್ಸನ, ಅವ್ರನ್ನ ಸತ್ತವ್ರನ್ನ ಎದ್ದಳ್ಸನ, ಕ್ಯಾನ್ಸರ್ ಇರೋರನ್ನ ಸ್ವಸ್ಥಪಡಿಸನ, ಕಣ್ಣಿರೋರು ಕಣ್ಣು ಕೊಟ್ಟನ, ಕುಡ್ರು ಕೊಟ್ಟು ಎಲ್ಲ ಸಾಕ್ಷಿಗಳು ಹೇಳಿ ಎಲ್ಲರೂ ಕೂಡಿಸ್ತದಾರ. ಕೂಡ್ಸೋರ್ ಏನ್ ಮಾಡ್ಯಾರ? ಒಂದಿನ ದೇವ್ರ ಶಿಲುವೆಗೆ ಹಾಕಾರ. ಕೂಡ್ಸೋರ್ ಎಲ್ಲರೂ ಒಂದಿನ ದೇವ್ರಿಗೆ ಶಿಲುವೆಗೆ ಹಾಕಾರೆ. ಸಾಕ್ಷಿಗಳು ಎಲ್ಲರೂ
ದೇವ್ರ ಸಿಲುವೆ ಹಾಕ್ಯಾರ. ಆದ್ರೆ ರಕ್ಷಕನು ಓರಿರೋನು ಮಾತ್ರ, ಓರಿರೋ ಕತ್ತೆ ಮಾತ್ರ ಪ್ರಪಂಚಕ್ಕೆ ರಕ್ಷಕನು ಪ್ರಚುರ ಪಡಿಸಕತ್ತ. ಆಮೇನ್, ಹಾಲೆಲೂಯ. ಸಾಕ್ಷಿ ಹೇಳುವಂತರಾಗಿರ್ಬಾರ್ದು ನಾವು. ನಿಂತ್ಕೊಂಡು ನನ್ನ ದೇವ್ರು ಸ್ವಸ್ಥಪಡಿಸ್ದ, ನನ್ನ ದೇವ್ರು ಕ್ಯಾನ್ಸರ್ ಇದ್ದ ಬಿಡಿಸ್ದ, ನನ್ನ ದೇವ್ರು ನನಗೆ ಆ ಕೆಲಸ ಕೊಟ್ಟ, ನನಗಿದು ಮಾಡ್ದ ಅಂತ ಸಾಕ್ಷಿ ಹೇಳುವಂತರಾಗಿರ್ಬಾರ್ದು. ಸಾಕ್ಷಿ ಹೇಳಿ ಏನಕ್ಕೋ ಒಂದ್ರೆ ನೀನೇ ದೇವ್ರಿಗೆ ಅಪ್ಪಗಿಸ್ತೀನಿ, ನೀನು ಸಿಲುವಿಗೆ ಅಪ್ಪಗಿಸ್ತಿ ದೇವ್ರು. ನೀನು ದೇವ್ರನ್ನ ಓಡುವಂತರಾಗಿರ್ಬೇಕು. ಆಮೇನ್, ಹಾಲೆಲೂಯ. ನೀನು ದೇವ್ರನ್ನ ಓರಿ ಅಂದ್ರೆ ನೀನು ಪ್ರಪಂಚಕ್ಕೆ ಪರಿಚಯ ಮಾಡ್ತಿ. ಅದಕ್ಕೆ ಕೇಳ್ತಾ ಅಲ್ಲಿ ಹೋಗು, ಅಲ್ಲಿ 2 ಕತ್ತೆಗಳು ಇರ್ತಾವ, ಒಂದು ಮಗು ಒಂದು ಕತ್ತೆ ಇರ್ತ, ಅದನ್ನು ಬಿಡಿಸ್ಕೊಂಬ. ಆ ಅಧಿಕಾರ ಕೇಳ್ತಾನ, ಯಜಮಾನ ಕೇಳ್ತಾನ. ಎದಕ್ ಬಿಡಿಸ್ತಿದ್ರಿ ಅಂದ್ರೆ ನಾನು ಸ್ವಾಮಿಗೆ ಬೇಕಂತೇಳು. ಅವ್ರೇನ್ ಅನ್ಕಂತಾರ, ಇವ್ರೇನ್ ಅನ್ಕಂತಾರ, ನಾವು ಸೇವೆ ಮಾಡಿದ್ರೆ ಹೆಂಗ, ನಾವ್ ಅದು ಮಾಡಿದ್ರೆ ಹೆಂಗ ಅಂತ ಇಲ್ಲ, ಯಾರೋ ಅನ್ಕಂತಾರಂತ ನೀನ್ ಬಿಟ್ಟಿ ಅನ್ಕೋ. ದೇವರ ಆಶೀರ್ವಾದನ, ದೇವ್ರು ಆ ಒಂದು ಬಾರನ್ನು ಓರೋದು ಭಾಗ್ಯ ಕಳಕಂತಾರ. ಒಬ್ಬ 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 ವ್ಯಕ್ತಿ ಕೂಡ ಹಂಗೆ, ಒಂದು ತಂದೆ ಮಗ ಕತ್ತನ ಮಾರ್ಬೇಕಂತ ಓದಿರ್ತಾರಂತ ಸಂತೆಗೆ. ಓದಿರುವಾಗ ತಂದೆ ಏನ್ ಮಾಡ್ತಾನಂತ, ಸರಿ ಕತ್ತ ಮೇಲೆ ಕುತ್ಕೊಳ್ಳೋಣ ಅಂತೇಳಿ ತಂದೆ ಕುತ್ಕೊಂಡು ಇನ್ ಮಗನ್ ನಡ್ಕೊಂತ ಓದಿರ್ತಾನೆ, ತಂದೆ ಕುತ್ಕೊಂಡು ಓದಿರ್ತಾನಂತ. ಅಲ್ಲಿ ಇರೋ ಜನಗಳು ಬಂದು, ಏನಪ್ಪಾ ನಿನ್ ಬುದ್ಧಿ ಐತಾ, ತಂದೆ ಆಗಿ ಮಗನ ನಡ್ಸ್ಕೊಂಡ್ ಓದ್ತಿದೆಯಲ್ಲ, ಮಗನ ಕುಂದಿರ್ಸ್ಕೋಬೇಕು, ನೀನ್ ಕುತ್ಕೊಂಡಿಯಲ್ಲ ಅಂತ ಹೇಳ್ತಾರ. ಅವನಿದ್ದು ಹೌದಲ್ಲ, ನಾನು ಎದಕ್ಕ ನನ್ನ ಮಗನ ಕುಂದಿರ್ಸ್ತಾನಂತ ಅವ್ನು ಇಳಿತಾನ. ಇವರೆಲ್ಲ ಹಿಂಗ ಅನ್ಕಂತಾರ ಅಂತೇಳಿ ಅವನು ಇಳಿದು ಮಗನ ಕುಂದಿರ್ಸಿ ಹೋಗ್ತಾನ. ಕಾಣ್ತಿರುವಾಗ ಅವಾಗ ದಾರಿನಲ್ಲಿ ಬರ್ತಿರೋ ಇನ್ನೂ ಸ್ವಲ್ಪ ಜನ ಕಾಣ್ತಾರ, ಒಂದ್ ಊರಿಗೆ ಹೋಗಿ ಇನ್ನೊಂದ್ ಕಾಣ್ತಾರ. ಅವ್ರು ಹೇಳ್ತಾರ, ನಿನಗ್ ಬುದ್ಧಿ ಆಯ್ತಾ ಇಲ್ಲಪ್ಪ, ಅರೆ ನಿಮ್ಮ ಅಪ್ಪನ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಿದಲ್ಲ, ನೀನ್ ಮೇಲೆ ಕುತ್ಕೊಂಡಿಯಲ್ಲ ಅಂತ ಹೇಳ್ತಾರ. ಅವನೇನ್ ಅನ್ಕಂತಾನ, ಹೌದಲ್ಲ, ಫಸ್ಟ್ ಏನೋ ಅವ್ರ ಮಾತು ಕೇಳಿ ಇವ್ನು ಇಳ್ದಾನ, ಮಗನ್ ಕುಂದಿರ್ಸ್ಯಾನ. ಇವಾಗ ಇನ್ನೊಬ್ರು ಬಂದು ಹೇಳ್ತಾರೆ, ನಿನಗ್ ಬುದ್ಧಿ ಇಲ್ಲ, ನಿಮ್ಮ ಅಪ್ಪನ ನಡ್ಸ್ಕೊಂಡ್ ಹೋಗ್ತಿದೆಯಲ್ಲ, ನೀನು ಕುತ್ಕೊಂಡಿಯಲ್ಲ, ನಿಮ್ಮ ಅಪ್ಪನ ಕುಂದಿರ್ಸ್ಕೋಬೇಕಂತ ಹೇಳ್ತಾರ. ಅವಾಗ ಅವ್ರ ಮಾತು ಕೇಳಿ ಇಳಿತಾನ. ಅರೆ ಅವಾಗ ನೋಡಿದ್ರೆ ಹಂಗಂದ್ರೆ ಇವ್ ನೋಡಿ ಹಿಂಗಂದ್ರ, ಇವೆಲ್ಲ ಎದಕ್ಕ, ಒಂದ್ ಕೆಲಸ ಮಾಡೋಣ, ಇಬ್ರು ಕುತ್ಕೊಳ್ಳೋಣ ಇದ್ರ ಮೇಲೆ ಅಂತೇಳಿ ಇಬ್ರು ಕುತ್ಕೊಂಡು ಹೋಗ್ತಾರ ಮುಂದಕ್ಕ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದಾಗ ಅವಾಗ ಅಲ್ಲಿರೋ ಜನ ಏನ್ ಹೇಳ್ತಾರ, ನಿಮ್ಗೆ ಅಸಲು ಬುದ್ಧಿ ಐತಾ, ಅದು ಬಾಯಿಲಿದ್ದು ಪ್ರಾಣಿ, ನೀವು ಇಬ್ರು ಕುತ್ಕೊಂಡಿರಲ್ಲ ಅಂತ ಹೇಳ್ತಾರ. ಹಂಗ ನಾವ್ ಅವ್ರ ಮಾತು ಕೇಳ್ಕೊಂಡ್ ಹೋಗಿ ಅನ್ಕೋ, ನಾವ್ ಏನು ಮಾಡಕ್ ಆಗೋದಿಲ್ಲ. ಆ ಸಂತೆಗೆ ಹೋಗಿ ಮಾರ್ಬೇಕನ್ನೋ ಸಂತದ ಕೂಡ ಅದು ಏನಂತ ಗೊತ್ತಾ, ಈ ಆ ಸಂತೆ ಕೊಂಡ್ಕೊಳ್ಳೋದಿಲ್ಲ ಅಂತ ಅದನ್ನ. ನೀವು ಇಷ್ಟು ಮೆತ್ತಗೆ ಮಾಡಿ ತಗೊಂಡ್ಬಂದು ನನಗೆ ಕೊಡ್ತಾ ಇರಲ್ಲ ಅಂತೇಳಿ. ಹಂಗ ಅವ್ರ ಮಾತು ಕೇಳುವಂತ ನಮ್ಮ ಒಂದು ಇವ್ರೇನು ಹೋಗ್ತಿರೋದೇನೋ ಸಂತೆಗೆ ಮಾರ್ಬೇಕಂತಾನೆ, ಇವ್ರ ದೃಷ್ಟಿ ಎಲ್ಲ ಸಂತೆನಾಗ ಹೋಗಿ ಮಾರ್ಬೇಕಂತಾನೆ ಹೋಗ್ತಾರ. ಆದ್ರೆ ಅಲ್ಲೆಲ್ಲ ಅವ್ರವ್ರ ಮಾತುಗಳು ಕೇಳಿ ಏನ್ ಮಾಡ್ತಾರ, ಸ್ವಲ್ಪ ಎಕ್ತಾರ, ಸ್ವಲ್ಪ ತಿಳಿತಾರ, ಸ್ವಲ್ಪ ಎಕ್ತಾರ, ಸ್ವಲ್ಪ ತಿಳಿತಾರ. ನಿಮ್ಮ ದೃಷ್ಟಿ ನಮ್ಮ ದೃಷ್ಟಿ ಎಲ್ಲ ಪರಲೋಕ ರಾಜ್ಯಕ್ಕೆ ಇರ್ತದೆ. ನಡೆದಂತೂ ಪರಲೋಕ ರಾಜ್ಯಕ್ಕೆ ಹೋಗ್ತಿರ್ತೀವಿ. ಅವ್ರ ಮಾತು ಕೇಳಿ ಸ್ವಲ್ಪ ಆತ್ಮೀಯದಾಗಿರ್ತೀವಿ, ಸ್ವಲ್ಪ ಲೋಕದಾಗಿರ್ತೀವಿ, ಸ್ವಲ್ಪ ಆತ್ಮೀಯದಾಗಿರ್ತೀವಿ, ಸ್ವಲ್ಪ ಲೋಕದಾಗಿರ್ತೀವಿ. ದೇವ್ರ ಅಂದ್ರೆ ಹಿಂಗ ಕೂಡ ಇರ್ಬೇಕು, ಇದು ಕೂಡ ಮಾಡ್ಬೇಕು, ಇದು ಕೂಡ. ಅವಾಗ ಏನೋ ಅಂತ ಹೇಳು, ನೀನು ಮೇಲಕ್ಕಿರ್ತಿ ಬೇಸು, ಅವ್ರ ಮಾತು ಕೇಳಿ ಮತ್ತೆ ಕೆಳಗಿಳಿತಿ, ಮತ್ತೆ ಲೋಕ ಸಂಬಂಧ ಕಲಿತಿ. ಅವ್ರು ಮತ್ತೆ ಏನ್ ಮಾಡ್ತಿ, ಮತ್ತೆ ಮೇಲಕ್ತಿ ಆತ್ಮೀಯದಲ್ಲಿ. ಮತ್ತೆ ಇನ್ನೊಬ್ರು ಯಾರೋ ಬಂದು ಕದಲಿಸ್ತಾರ, ಏನಾಗ್ತಿ, ಮತ್ತೆ ಕೆಳಗಿಳಿತಿ. ನಿನ್ ದೃಷ್ಟಿ ಏನು, ಪರಲೋಕ ಸೇರ್ಬೇಕಂತಾನೆ. ಅಲ್ಲಿ ಹೋದ್ಮೇಲೆ ಏನಾಗ್ತದೆ, ಹಂಗ ಇಳಿದು ಕೆಳಗಿಳಿದು ಎಕ್ಕಿ ಲಾಸ್ಟಿಗೆ ಆ ದೇವ್ರಲಿದ್ದೇನೆ ದೂರ ಆಗೋ ಪರಿಸ್ಥಿತಿ ಬರ್ತದೆ. ಭಾರಿ ಮಂದಿ ಮಾಡ್ತಿರೋದು ಹಂಗೆ. ಫಸ್ಟಿಗೇನೋ ಬೇಸ್ ಆತ್ಮೀಯದಲ್ಲಿ ಬಲವಾಗದಾರ, ಇವಾಗ ಎದಕ್ ಬಲಹೀನರಾಗಾರ ಅಂದ್ರೆ ಆ ಕಡೆ ದೇವ್ರು, ಈ ಕಡೆ ಲೋಕ. ಚರ್ಚ್ನಾಗ ಬಂದಾಗೇನೋ ದೇವ್ರನ್ನ ಆರಾಧಿಸೋದು, ಹೊರಗೆ ಹೋದಾಗೇನೋ ಅವ್ರ ಇಷ್ಟಾನುಸಾರ ಜೀವಿಸೋದು. ಈ ಕಡೆ ಲೋಕನೂ ಬೇಕು, ಈ ಕಡೆ ದೇವ್ರು ಬೇಕಂದ್ರೆ ಅದನ್ನ ಕಳ್ಕಂತಿ. ಅಲ್ಲಿ ಹೋದಾಗ ಹಂಗಿರಬಾರ್ದು, ಓರ್ಬೇಕು, ರಕ್ಷಕನ ಓರ್ಬೇಕು. ನೀನು ಓರಿ ಪ್ರಪಂಚಕ್ಕೆ ನೀನು ಪ್ರಕಟಿಸಬೇಕು, ಪರಿಚಯ ಮಾಡಬೇಕು. ರಕ್ಷಕನು ಈತ ನಮ್ಮೆಲ್ಲರ ಪಾಪಗಳ ಸಲಗ ತನ್ನ ಪ್ರಾಣನ ಕೊಟ್ಟಿರುವಂತ ರಕ್ಷಕನಿತ ಪರಿಚಯ ಮಾಡಿಸ್ಬೇಕು. ಸಾಕ್ಷಿ ಹೇಳೋದು ದೊಡ್ಡದಲ್ಲ, ಎಲ್ಲರ ಸಾಕ್ಷಿ. ಎಷ್ಟು ಜನ ಹೇಳ್ತಾರೆ ಹೇಳಿ ಇಲ್ಲಿ ಬಂದು, ಯೋಹಾನ ಸುವಾರ್ತೆ ಅದೆಲ್ಲ ಓದಿಸಿದ್ದಾರೆ. ಏನಂತ ಹೇಳ್ತಾರೆ, ಎದಕ್ಕೆ ನೀವು ಇಷ್ಟ ಆರ್ಭಾಟ ಮಾಡ್ತಾರೆ ಅಂದ್ರೆ, ಲಾಜರ್ನ ಬದುಕ್ಸೇನಪ್ಪ ಅದೇ ಹೇಳ್ತಾರೆ ಇವರಲ್ಲಿ. ಲಾಜರ್ನ ಬದುಕ್ಸೇನ, ಸತ್ತರ್ನ ಬದುಕ್ಸೇನ, ಏನ್ ಅನ್ಕಂಡಿ. ಕ್ಯಾನ್ಸರ್ ಇತ್ತು ನನಗೆ, ಕ್ಯಾನ್ಸರ್ ಬೇಸಾಗೋದು ಗೊತ್ತಾ, ನಮ್ಮ ನೀನು ಕೂಡ ಎಷ್ಟು
ಹೇಳ್ತಾರ, ಲಾಸ್ಟಿಗೆ ಇವರೇ ದೇವರಿಂದ ದೂರ ಆಗ್ತಾರ. ಅದಲ್ಲ ಸಾಕ್ಷಿ ಅಲ್ಲ, ಓರು ನೀನು. ಸಾಕ್ಷಿ ಹೇಳೋರು ಭಾರಿ ಮಂದಿ ಅದಾರ, ರಕ್ಷಕನ ಓರರೇ ಕಡಿಮೆ ಮಂದಿ ಅದಾರ. ನಾವು ಸಾಕ್ಷಿ ಹೇಳುವಂಥವ್ರಾಗಿವ, ರಕ್ಷಕನ ಓರುವಂಥವ್ರಾಗಿವ. ಆಮೇನ್, ಹಲ್ಲೆಲೂಯಾ. ರಕ್ಷಕನ ಓರುವಂಥವ್ರಾಗಿರುವ, ಇಲ್ಲ ಬರೀ ಸಾಕ್ಷಿ ಹೇಳ್ಕೊಂಡವ್ರಾಗಿವ? ಓರುವಂಥವ್ರಾಗುವ. ಸರಿ, ದೇವರು ಎದಕ್ಕಾಗಿ ಬಂದನ? ಶಾಂತಿ ಕೊಡೋಕೆ ಬಂದಿನ ಅಂತ ಹೇಳ್ತಾನ. ಎಂತ ಶಾಂತಿ ಅದು? ಲೋಕ ಸಂಬಂಧವಾದ ಶಾಂತಿ ಅಲ್ಲ. ಭ್ರಮೆ ಹೋಗ್ಬೇಡ್ರಿ, ಭ್ರಮೆನಾಗ ಬೀಳ್ಬೇಡ್ರಿ. ಬಾರಿ ಒಂದು ಫಾಸ್ಟರ್ಸ್ಗಳು ಭ್ರಮೆ ಪಡಿಸ್ತಾರ ನಮ್ಮತ್ತು. ಏನೋ ಬರ್ತೈತಿ, ಏನೋ ಶಾಂತಿ ಅಲ್ಲ. ಶಾಂತಿ ತಂದೆ ತಾಯಿ ಪಡಿಸಕ್ ಬಂದಾನ ದೇವ್ರು. ಅರ್ಥ ಆಯ್ತಾ? ಎಲ್ಲರ ಮಧ್ಯದಲ್ಲಿ ಖಡ್ಗ ಹಾಕಕ್ ಬಂದಾನ, ಅದನ್ನ ಗ್ರಹಿಸ್ಬೇಕು. ಗಲಿಬಿಲಿ ಆಗಕತ್ತೆ ಮನ್ಯಾಗ, ಆ ಗಂಡನ ಮಧ್ಯೆ ಹೆಂಡತಿ ಮಧ್ಯೆ ಗಲಿಬಿಲಿ ಆಗಕತ್ತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು. ಎದಕ್ಕಂದ್ರೆ ನನ್ನ ಗಂಡನಿಂದ ದೇವ್ರ ತರ ಸಮಾಧಾನ ಆಗಿಲ್ಲ. ಸಮಾಧಾನ ಆಗೋವರೆಗೂ ಇದು ಪ್ರಯಾಣ ಹಿಂಗೆ ಇರ್ತದೆ. ಅದು ನೀನು ಗ್ರಹಿಸಿ ಅನ್ಕೋ, ಆ ಅಸಮಾಧಾನಗೂ ನೀನು ಸಮಾಧಾನ ಆಗಿರ್ತೀವಿ. ಆಮೇಲೆ ಎದಕ್ಕಂದ್ರೆ ನಿನಗೆ ಗೊತ್ತು ಕ್ಲಾರಿಟಿಯಾಗಿ ದೇವ್ರು ಎದಕ್ ಬಂದಾನ, ಎದಕ್ಕಾಗಿ ಬಂದಾನ. ಅದಕ್ಕೆ ಹೇಳ್ತೀನಿ, ದೇವ್ರನ್ನ ನೀನು ಸರಿಯಾಗಿ ನೀನು ಅರ್ಥ ಮಾಡ್ಕೊಂಡೆ ಅಂದ್ರೆ ನಿನ್ನ ನಡೀತಿರೋ ಸಿಚುವೇಶನ್ ಎಲ್ಲ ನೀನು ಕರೆಕ್ಟಾಗಿ ಅರ್ಥ ಆಗ್ತಾವ. ನಿನಗೆ ಅದು ಕ್ಲಾರಿಟಿ ಬಂದ್ಬಿಡ್ತೈತೆ. ನಿನಗೆ ಮನೆಗೆ ಸಮಸ್ಯೆ ಬರಲಿ, ನಿನಗೆ ಒಂದು ಕ್ಲಾರಿಟಿ ಇರ್ತೈತೆ. ಯಾಕಂದ್ರೆ ನಮ್ಮ ದೇವರು ಎದಕ್ಕಾಗಿ ಇದನ್ನ ತಂದನ ನನಗೆ ಗೊತ್ತು. ಇವೆಲ್ಲ ಎದಕ್ಕಾಗಿ ನಡೆಯೋದು ನನಗೆ ಗೊತ್ತು. ಇವೆಲ್ಲ ಕೂಡ ಒಂದಿನ ನನಗೆ ಮೇಲಗಾಗೆ ಮಾಡ್ತಾನ. ಸಮಾಧಾನ ಮನೆಯಾಗ. ಅದಕ್ಕೆ ಹೇಳ್ತಿದ್ರು ನಾವು ಒಂದ್ಸರಿ ಬಾಧೆ ಬೀಳ್ತಿರ್ತಾರೆ, ನನ್ನ ಗಂಡನ ಅರ್ಥ ಮಾಡ್ಕೊಳ್ಳ, ನಾನು ಏನ್ ಅರ್ಥ ಮಾಡ್ಕೊಳ್ಳ, ನನ್ನ ಮಕ್ಕಳು ಅರ್ಥ ಮಾಡ್ಕೊಳ್ರು, ನನ್ನ ಅಣ್ಣ ತಮ್ಮರು ಅರ್ಥ ಮಾಡ್ಕೊಳ್ರು, ನಮ್ಮ ಅಕ್ಕ ತಂಗಾರ ಅರ್ಥ ಮಾಡ್ಕೊಳ್ರು, ನಮ್ಮ ಅತ್ತೆ ಅರ್ಥ ಮಾಡ್ಕೊಳ್ಳ. ನಾವು ಅದನ್ನ ನೆನ್ಸ್ಕೊಂಡಂಗೆಲ್ಲ ನಮಗೆ ಒಂಥರ ಫ್ರಸ್ಟ್ರೇಷನ್ ಆಗುತ್ತೆ. ಅರೆ ನಾನು ಎಷ್ಟು ನೀಟಾಗಿ ಜೀವಿಸಿ, ಎಷ್ಟು ಕರೆಕ್ಟ್ ಆಗಿದ್ದು, ಎಷ್ಟೆಲ್ಲ ಮಾಡಿದ್ರು ಕೂಡ ಇವ್ರು ನನಗೆ ಹಿಂಗೆ ಅಂತಾರಲ್ಲ, ಇವ್ರು ನನಗೆ ದೋಷಿಸ್ತಾರಲ್ಲ, ಇವ್ರು ನನಗೆ ಅಡ್ಡಿಪಡಿಸ್ತಾರಲ್ಲ ಅಂತ ಹೇಳಿದ್ರೆ, ಪಡಿಸ್ತಾರ ಅಂತಾನೆ ಐತೆ ವಾಕ್ಯ. ಅವ್ರು ನಿನಗೆ ಸಮಾಧಾನ ಆಗೋದಿಲ್ಲ. ನೀನು ಎಷ್ಟು ಸಮಾಧಾನ ಪಡ್ಬೇಕಂತ ನೋಡಿದ್ರೆ ಸಮಾಧಾನ ಬರೋದಿಲ್ಲ ನಿನಗೆ. ಎದಕ್ಕೆ ಬರೋದಿಲ್ಲ ಅಂದ್ರೆ ಅವ್ರಿನ್ನ ತಂದೆ ತಾಯಿ ಸಮಾಧಾನ ಆಗಿಲ್ಲ. ಆಗೋವರೆಗೂ ಈ ವೈರತ್ವ ಇರ್ತದೆ. ಅದನ್ನ ಗ್ರಹಿಸ್ಬೇಕು ನಾವು. ಫಸ್ಟ್ ನೀನ್ ಏನ್ ಪ್ರಾರ್ಥನೆ ಮಾಡ್ಬೇಕಂದ್ರೆ, ದೇವ ಇವ್ರನ್ನ ಫಸ್ಟ್ ನಿನ್ನ ಹತ್ರ ಸಮಾಧಾನ ಪಡಿಸ್ಕ. ಆಮೇನ್. ಅವರು ದೇವ್ರ ಸಮಾಧಾನ ಆಗ್ಯಾರಂದ್ರೆ ನಿನ್ನ ಹತ್ರ ಆಟೋಮೆಟಿಕ್ ಸಮಾಧಾನ ಹತ್ರ. ಹಾಲೆಲ್ಲೂಯಾ. ಯಾಕಂದ್ರೆ ಆತ್ಮ ಸಂಬಂಧವಾದ ವಿಷಯಗಳು ಆತ್ಮ ಸಂಬಂಧವಾಗಿರೋರಿಗೆ ಅರ್ಥ ಆಗುತ್ತೆ. ಶರೀರ ಸಂಬಂಧವಾಗಿರೋರಿಗೆ ಅರ್ಥ ಆಗೋದಿಲ್ಲ. ಅದು ಪ್ರಕೃತಿ ಸಂಬಂಧವಾಗಿರೋರಿಗೆ ಅರ್ಥ ಆಗೋದಿಲ್ಲ. ಅದು ಅವ್ರಿಗೆ ಅದು ಹುಚ್ಚು ಮಾತಾಗಿರ್ತದೆ ಅಂತೇಳಿ ವಾಕ್ಯ ಐತೆ. ನಮಗಾದ್ರೆ ಅದು ದೇವರ ಶಕ್ತಿ. ಆಮೇನ್. ಹಾಲೆಲ್ಲೂಯಾ. ನಾವು ಅನುಭವಿಸ್ತಿರೋ ಶಕ್ತಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೆ ಏನೋ ಉಚಿತನ ಹಂಗಿರ್ತದೆ. ಅದೇ ಅವರು ದೇವ್ರಿಗೆ ಕನೆಕ್ಟ್ ಆಗ್ಯಾರ ಅನ್ಕೋ, ಆ ಶಕ್ತಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಆಮೇನ್. ಹಾಲೆಲ್ಲೂಯಾ. ಅದನ್ನ ಆ ಸಮಾಧಾನ ಕೊಡಕ್ ನಾನು ಬಂದಿನಿ. ಅದೇ ರೀತಿಯಲ್ಲಿ ನಾವು ಕತ್ತರಾಗಿ ಆ ಕತ್ತೆ ಹೆಂಗ ಓರೇತು ಯೇಸು ಸ್ವಾಮಿನ ರಕ್ಷಕನ ಹಂಗ ನಾವು ಓರುವಂತವ್ರಾಗಿರೋ, ಬರೀ ಸಾಕ್ಷಿ ಹೇಳುವಂತವ್ರಾಗಿರ್ಬಾರ್ದು. ನಮ್ಗೇನೋ ದೇವ್ರು ಅದು ಮಾಡೋದು ಇದು ಮಾಡೋದು ಹೇಳ್ತಿ, ಇವತ್ತು ಹೇಳ್ತಿ, ನಾಳೆ ಏನಾರ ನಿನ್ನ ಜೀವನದಲ್ಲಿ ಮತ್ತೆ ದೇವ್ರು ಆಲಸ್ಯ ಮಾಡೇನ ಅನ್ಕೋ, ನೀನೇ ಏನೋ ಬಿಡಪ್ಪ ದೇವ್ರು ಅಂತೀವಿ. ಅದಲ್ಲ. ಅದೇ ನೀನು ಓರು. ಭಾರ ಆತತೆ, ನೀನು ಓರಬೇಕು. ಕಷ್ಟ ಆತತೆ, ನೀನು ಓರಬೇಕು. ನೀನ್ ದೇವ್ನ ಹಿಡ್ಕೊಂಡು ಹೋದಾಗ ಒಂದೊಂದ್ಸರಿ ನಿನಗೆ ಗುರ್ತಿಂಪು ಬರೋದಿಲ್ಲ. ಅರ್ಥ ಆಯ್ತಾ? ಸೇವೆಗೆ ಬರ್ತೀವಿ, ದೇವ್ರನ್ನ ಓಡ್ತೀವಿ, ಒಂದ್ಸರಿ ಗುರ್ತಿಂಪು ಸಿಗೋದಿಲ್ಲ ನಮಗೆ. ಗುರ್ತಿಂಪು ಯಾರು ಸಿಗ್ತದೆ ಗೊತ್ತಾ? ಸಾಕ್ಷಿಗಳು ಯಾರು ಸಿಗ್ತದೆ ಅಲ್ಲಿ. ಹೌದಾ ಇಲ್ಲ? ಬಾಗಿಲಿಗಿರೋರು ಎಲ್ಲರಿಗೂ ಸಾಕ್ಷಿ. ಆ ಖರ್ಜೂರುಗಳು ಗಿರಿವು ಹಿಡ್ಕೊಂಡಿರೋರಿಗೇನೋ ಬೇಸ್. ಇವಾಗ ಕೂಡ ನೋಡ್ ಮತ್ತೆ ಮಟ್ಟಲ್ ಆದಿವಾರ ಅಂತ ಹೇಳಿದ್ರೆ ಖರ್ಜುಗಳು ಇಟ್ಟಿರ್ತಾರ. ತಪ್ಪ ಹೌದಿಲ್ಲ? ಖರ್ಜೂರುಗಳು ಇಟ್ಟಿರ್ತಾರ, ಅವು ಗುರ್ತಿಂಪ ಇದ್ದಾವ. ಕತ್ತಗಿಲ್ಲ ಗುರ್ತಿಂಪು. ಆಯ್ತಾ? ಯೇಸು ಸ್ವಾಮಿ ನಾವು ಊರಿ ನಡೀತಾ ಇದೀವಿ ಅಂದ್ರೆ ನಮ್ಗೆ ಗುರ್ತಿಂಪು ಬೇಕು, ನಮಗೆ ಗುರ್ತಿಂಪು ಬರ್ತೈತೆ ಅಂತ ಆಶಿಸಬಾರ್ದ. ಅರ್ಥ ಆಯ್ತಾ? ಗುರ್ತಿಂಪು ಬರ್ತೈತೋ ಬರೋದಿಲ್ಲ, ನಾನು ರಕ್ಷಕನ ಪ್ರಕಟಿಸ್ಬೇಕು. ಆಮೇನ್. ನಾನು ರಕ್ಷಕನ ಪ್ರಪಂಚಕ್ಕೆ ಪರಿಚಯ ಮಾಡ್ಬೇಕು, ಅಷ್ಟೇ ನನ್ನ ಗುರಿ. ಗುರ್ತಿಂಪು ಆಯ್ತಾ ಇಲ್ಲ ಅದು ಬೇಡ ನನಗೆ. ಅದು ಇಟ್ಕೊಂಡು ಹೋಗ್ಬೇಕು. ಭಾರಿ ಮಂದಿ ಗುರ್ತಿಂಪು ಸಲ ಆಸೆ ಪಡ್ತಾರ. ನಾನು ದೇವ್ರ ತೆಗಿದ್ರೆ ನನಗೆ ಅದು ಕೊಡ್ತೀನಿ, ನಾನು ದೇವ್ರ ತೆಗಿದ್ರೆ ಬರ್ತಾನೆ, ನಾನು ದೇವ್ರು ಎಲ್ಲಾಗಿ ಎಲ್ಲ ರೀತಿಯಲ್ಲಿ ನಾನು ಗಣಪಡಿಸ್ತಾನ. ಅದೆಲ್ಲ ಗುರ್ತಿಂಪು ಬೇಡ ನಮಗೆ. ನೀನು ಓರು, ನೀನು ಆತ ಓರಿ ಅಲ್ಲ, ಅದೇ ನಿನ್ನ ಆಶೀರ್ವಾದ. ಆಮೇನ್. ಅದನ್ನ ಓರ ಭಾಗ್ಯ ಯಾರಿಗೈತೆ? ಯಾರಿಗೈತೆ ಅದನ್ನ ಓರ ಭಾಗ್ಯ? ಮತ್ತೆ ಹಂಗಿರ್ಬೇಕು.
ಅದನ್ನ ಓರುವಂಥವ್ರು ಒಂದು ನಾಶಿಸಬಾರ್ದು, ಒಂದು ಘನತೆ ನಾಶಿಸಬಾರ್ದು. ನಮ್ಮ ಗುರಿ ಏನೇ ಇರಬೇಕು, ರಕ್ಷಕನ ನಾವು ಪ್ರಪಂಚಕ್ಕೆ ಪರಿಚಯ ಮಾಡ್ಬೇಕು. ಆಮೇನ್. ಶಾಂತಿ, ಎಂಥ ಶಾಂತಿ ಕೊಡಕ್ ಬಂದನ? ತಂದೆ ತಾಯಿ ಶಾಂತಿ ಮಾಡಕ್ ಬಂದ, ಆ ಸಮಾಧಾನ ಕೊಡಕ್ ಬಂದ. ಇಲ್ಲಲ್ಲ, ಲೋಕ ಸಂಬಂಧವಾದದ್ದಲ್ಲ. ಇದು ಕ್ಲಾರಿಟಿ ನಮಗಿರ್ಬೇಕು. ಈ ಅವಗಾಹ ನಮಗಿದ್ದಾಗ ಎಂಥ ಸಮಸ್ಯೆಗಳು ಬಂದರೂ ಕೂಡ ಕದಲೋದಿಲ್ಲ, ಸ್ಥಿರವಾಗಿರ್ತೀವಿ. ಅವ್ರು ಹೆಂಗೆ ಯೇಸು ಮತ್ತೆ ಸಿಲುವೆಗೆ ಹಾಕ್ಯಾರೋ ಹಂಗ ನಾವು ಹಾಕೋದಿಲ್ಲ. ಎದಕ್ಕೆ ಹಾಕೋದಿಲ್ಲ ಅಂದ್ರೆ, ಸತ್ರು ಬದುಕಿದ್ರು ಕೂಡ ನನ್ನ ದೇವ್ರು ನನಗೆ ಗೊತ್ತು. ಆಮೇನ್. ಸತ್ರು ಕೂಡ ಮತ್ತೆ ನನ್ನ ಜೀವಂತವಾಗಿ ಎದ್ದಾಳಿಸ್ತಾನ ದೇವರು. ಆಮೇನ್. ಆ ನಂಬಿಕೆ ನಮಗೈತೆ. ಕ್ರೈಸ್ತವ್ರಿಗಿರೋ ನಂಬಿಕೆ ಏನು ಹೇಳು? ನಾವು ಸತ್ರು ಕೂಡ ಮತ್ತೆ ಎದ್ದಾಳ್ತೀವಿ. ಆಮೇನ್. ಹಲ್ಲೆಲೂಯಾ. ಅದು ಧೈರ್ಯ ಐತೆ ನಮಗೆ, ಅದು ನಮ್ಗೆ ಕ್ಲಾರಿಟಿ ಇರಬೇಕು.